ಹಳಗನ್ನಡ ಕವಿಗಳಲ್ಲಿ ಹೆಚ್ಚು ಪ್ರಚಲಿತವಾಗಿರುವ, ಬಹಳ ಜನ ಹೆಸರು ಕೇಳಿರುವ ಕವಿಗಳು ಅಂದರೆ ಪಂಪ, ಪೊನ್ನ, ರನ್ನ, ಜನ್ನ, ಈ ಕೆಲವು ಕವಿಗಳು. ಆದರೆ ಅಷ್ಟೇ ಮಹತ್ವದ, ಹೆಚ್ಚು ಕಡಿಮೆ ಒಂದೆರಡು ಶತಮಾನ ಬಿಟ್ಟು ಸಮಕಾಲೀನರು ಅಂತ ಕರಿಬಹುದಾದ ಕವಿಗಳು ಅಂತಂದರೆ ನಾಗಚಂದ್ರ, ನೇಮಿಚಂದ್ರ, ಕರ್ಣಪಾರ್ಯ, ಬಂಧುವರ್ಮ, ಹೀಗೆ ಇನ್ನೂ ಕೆಲವು ಕವಿಗಳೆಲ್ಲ ಇದ್ದಾರೆ. ನಾಗಚಂದ್ರನು ರಾಜಾಶ್ರಯದಲ್ಲಿ ಇದ್ದ ಇಲ್ಲ ಅನ್ನೋ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇದೆ. ಪ್ರಾಯ 6ನೆಯ ವಿಕ್ರಮಾದಿತ್ಯ ಕಲ್ಯಾಣ ಚಾಳುಕ್ಯರ ಚಕ್ರವರ್ತಿಯಾದಂತಹ ಆತನ ಆಸ್ಥಾನದಲ್ಲಿ ನಾಗಚಂದ್ರ ಕವಿಯಾಗಿದ್ದಿರಬಹುದು ಅನ್ನೋ ಬಗ್ಗೆ ಹೆಚ್ಚು ಒಲವನ್ನು ವಿಮರ್ಶಕರು ತೋರಿದ್ದಾರೆ. ಆ ನಾಗಚಂದ್ರ ಕವಿ ಆತ 11ನೇ ಶತಮಾನದ ಕವಿ. ಸುಮಾರು 1045ನೇ ಇಸ್ವಿ ಸುಮಾರಿನಲ್ಲಿ ಆತ ಕಾವ್ಯ ರಚನೆಗೆ ತೊಡಗಿ 1100ನೇ ಇಸ್ವಿ ವೇಳೆಗೆ ಆತ ದಿವಂಗತನಾಗಿದ್ದಿದ್ದು. ಈ ಮಧ್ಯದ ಅವಧಿಯಲ್ಲಿ ಆತ ಶಾಸನಗಳು ಕೂಡ 2 ಶಾಸನಗಳನ್ನ ರಚಿಸಿದ್ದುಂಟು. ಆದರೆ ನಾಗಚಂದ್ರ ಕವಿ ಪ್ರಸಿದ್ಧನಾಗಿರುವುದು ಆತ ರಚಿಸಿದ ಶಾಸನಗಳಿಂದಲ್ಲ, ಆತ ರಚಿಸಿದಂತಹ ಕಾವ್ಯಗಳಿಂದಾಗಿ. 2 ಕಾವ್ಯಗಳನ್ನು ರಚಿಸಿದ್ದಾನೆ. ಆ ಕಾವ್ಯಗಳ ಮಹತ್ವವನ್ನು, ವಸ್ತುವನ್ನು, ಅದರ ವಿನ್ಯಾಸವನ್ನು ವಿವರಿಸೋದಕ್ಕೆ ಪೂರ್ವದಲ್ಲಿ ಹೇಳಬೇಕಾದ ಪ್ರಾರಂಭದ ಮಾತು ಅಂತಂದರೆ, ನಾಗಚಂದ್ರ ಕವಿ ತನ್ನವರೆಗಿನ ಬಂದಂತಹ ಒಂದು ಪರಂಪರೆಯನ್ನು ಸ್ವಲ್ಪ ಬದಲಾಯಿಸಿದ, ಸ್ವಲ್ಪ ಮಾರ್ಪಾಟು ಮಾಡಿಕೊಂಡ. ಅದು ಏನು ಅಂದರೆ, ಪಂಪಾದಿಗಳು ಒಂದು ಲೌಕಿಕ, ಒಂದು ಆಗಮಿಕ, 2 ಗಂಡಭೇರುಂಡ ಪ್ರಜ್ಞೆಯ ರೀತಿಯ 2 ಕಾವ್ಯಗಳನ್ನು ರಚಿಸಿದರೆ, ನಾಗಚಂದ್ರ 2 ಕಾವ್ಯಗಳನ್ನು ರಚಿಸಿದ್ದು ದಿಟ. ಆದರೆ ಆತ ಲೌಕಿಕ ಕಾವ್ಯವನ್ನು ಬರೀಲಿಲ್ಲ. 2 ಕೂಡ ಆಗಮಿಕ, ಧಾರ್ಮಿಕ ವಸ್ತುವನ್ನೊಳಗೊಂಡಂಥ ಕಾವ್ಯವನ್ನು ರಚಿಸಿದಂಥವನು. ಕರ್ನಾಟಕವನ್ನು ಆಳಿದಂತಹ ಒಂದು ರಾಜ ಪರಂಪರೆಯಲ್ಲಿ ಬಾದಾಮಿ ಚಾಲುಕ್ಯರನ್ನು ಬಿಟ್ಟರೆ, ಚಾಲುಕ್ಯರನ್ನ ಸೋಲಿಸಿದಂಥವರು ರಾಷ್ಟ್ರಕೂಟರು. ರಾಷ್ಟ್ರಕೂಟರ ತರುವಾಯ ಪುನಃ ಕಲ್ಯಾಣ ಚಾಲುಕ್ಯರು ಬರ್ತಾರೆ, ಆಮೇಲೆ ಹೊಯ್ಸಳರು ಬರ್ತಾರೆ. ಹೀಗೆ ಈ ರಾಜ ವಂಶಗಳ ಪರಂಪರೆ ಮುಂದುವರಿಯುತ್ತೆ. ನಾಗಚಂದ್ರನು ಇದ್ದಿದ್ದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ. ಅವರ ಕಾಲದಲ್ಲಿ ಈ 6ನೆಯ ವಿಕ್ರಮಾದಿತ್ಯವೇ ಬಹಳ ಪ್ರಸಿದ್ಧನಾದಂತಹ, ಬಹುಶಃ ಭಾರತದಲ್ಲಿ ಆ ಕಾಲದಲ್ಲಿ ಇದ್ದಂತಹ ಚಕ್ರವರ್ತಿಗಳಲ್ಲಿ ಹೆಸರುವಾಸಿಯಾದಂಥವನು ಮತ್ತು ತುಂಬ ದೀರ್ಘಕಾಲ ಆಳ್ವಿಕೆ ನಡೆಸಿ ಸುಮಾರು 60 ವರ್ಷ ಆತ ಚಕ್ರವರ್ತಿಯಾಗಿದ್ದಂಥವನು. ಅಮೋಘ ವರ್ಷ ನೃಪತುಂಗನನ್ನು ಬಿಟ್ಟರೆ, ಗಂಗರ ಒಬ್ಬ ರಾಜನನ್ನು ಬಿಟ್ಟರೆ, ಹೆಚ್ಚು ದೀರ್ಘಕಾಲ ಕರ್ನಾಟಕವನ್ನು ಆಳಿದಂತಹ ರಾಜರುಗಳಲ್ಲಿ ಈ ವಿಕ್ರಮಾದಿತ್ಯನು ಕೂಡ ಪ್ರಸಿದ್ಧಿ ಪಡೆದಿದ್ದಾನೆ. ಅವನ ಕಾಲದಲ್ಲಿ ಸಂಸ್ಕೃತ ಕವಿಗಳು ಇದ್ದರು. ಬಿಲ್ಹಣನು ಅವನು ಕಾಶ್ಮೀರದಿಂದ ಬಂದು ರಾಜತರಂಗಿಣಿಯನ್ನು ಬರೀತಾನೆ. ಇದೇ 6ನೇ ವಿಕ್ರಮಾದಿತ್ಯನ ಆಶ್ರಯದಲ್ಲಿ ಇದ್ದು. ಆ ಕಾಲದಲ್ಲಿ ನಾಗಚಂದ್ರ ಕವಿ ಇದ್ದವನು. ಆತ ಈಗಿನ ವಿಜಯಪುರ, ಅದಕ್ಕೆ ವಿಜಾಪುರ ಅಂತಲೂ ಕರೀತಾರೆ, ಬಿಜಾಪುರ ಅಂತಲೂ ಕರೀತಾರೆ. ಆದರೆ ಇತ್ತೀಚೆಗೆ ಅದನ್ನು ಎಲ್ಲರೂ ವಿಜಯಪುರ ಎಂದು ಕರೆಯುವ ರೂಢಿ ಬಂದಿದೆ, ಚಾಲ್ತಿಗೆ ಬಂದಿದೆ. ಆ ವಿಜಯಪುರದಲ್ಲಿ ನಾಗಚಂದ್ರನು ಕ್ರಿಸ್ತಶಕ 1070 ಸುಮಾರಿಗೆ ಒಂದು ಬಸದಿಯನ್ನು, ಜಿನಾಲಯವನ್ನು ಕಟ್ಟಿಸಿದರು. ಜೈನರ ದೇವಾಲಯಗಳಿಗೆ ಜಿನಾಲಯ ಅನ್ನೋದು ಹೆಚ್ಚು ರೂಢಿ. ಕರ್ನಾಟಕದಲ್ಲಿ ಅದನ್ನು ಬಸದಿ ಅಂತ ಕರೀತಾರೆ. ಬಸದಿ ಎನ್ನುವುದು ಸಂಸ್ಕೃತದ ವಸತಿ ಎನ್ನುವ ಶಬ್ದದ ತದ್ಭವ ರೂಪ. ಈ ನಾಗಚಂದ್ರ ಕವಿ ತಮ್ಮ ಮನೆತನದ ದೈವವಾಗಿದ್ದಂತಹ, ಅವರು ಹರಕೆ ಹೊರ್ತಾ ಇದ್ದಿದ್ದು, ಮನೆಯಲ್ಲಿ ಎಲ್ಲರೂ ಪಾಲಿಸ್ತಾ ಇದ್ದಿದ್ದು, ಆರಾಧಿಸ್ತಾ ಇದ್ದಿದ್ದು ಮಲ್ಲಿನಾಥ ತೀರ್ಥಂಕರನ್ನು. 19ನೆಯ ತೀರ್ಥಂಕರ, ಜೈನರ ತೀರ್ಥಂಕರರ ಶ್ರೇಣಿಯಲ್ಲಿ 19ನೆಯ ತೀರ್ಥಂಕರನಾದಂತಹ ಮಲ್ಲಿನಾಥನ ಆರಾಧನೆಗೆ ಹೆಚ್ಚು ಅವ್ರ ವಂಶದಲ್ಲಿ ನಡ್ಕೊಳ್ತಾ ಇದ್ದಿದ್ದರಿಂದ ನಾಗಚಂದ್ರ ಕವಿ
ಮಲ್ಲಿನಾಥ ದೇವಾಲಯವನ್ನು ಬಸದಿಯನ್ನು ವಿಜಯಪುರದಲ್ಲಿ ಕಟ್ಟಿಸಿದ್ದಾನೆ. ಆ ಬಸದಿ ಈ ಹೊತ್ತಿಗೂ ಅದನ್ನು ನೋಡುವ ರೀತಿಯಲ್ಲಿದೆ. ಅದರ ವಾಸ್ತು ವಿನ್ಯಾಸ, ಅದರ ಗರ್ಭಗೃಹ, ಅದರ ನವರಂಗ, ಅದರಲ್ಲಿ ಇರತಕ್ಕಂಥ ಹೊರಗಿನ ಭಾಗ ಇವೆಲ್ಲವೂ ಇವತ್ತಿಗೂ ಉಳ್ಕೊಂಡಿದೆ. ತುಂಬ ವಿಶಾಲವಾದಂತಹ ಒಂದು ಚೈತ್ಯಾಲಯವನ್ನು, ಜಿನಾಲಯವನ್ನು ತಮ್ಮ ಮನದೇವರ ಹೆಸರಿನಲ್ಲಿ ಕಟ್ಟಿಸಿದಂಥವನು ನಾಗಚಂದ್ರ. ಆ ಹೆಸರಿನ ಪುರಾಣವನ್ನು ಕೂಡ ಆತ ರಚಿಸಿದ್ದಾನೆ. 14 ಆಶ್ವಾಸಗಳ ಮಲ್ಲಿನಾಥ ಪುರಾಣ. ಆದರೆ ಅದಕ್ಕಿಂತ ಹೆಚ್ಚು ಖ್ಯಾತಿಯನ್ನು, ಅವನಿಗೆ ಹೆಸರನ್ನು ತಂದುಕೊಟ್ಟಂಥ ಇನ್ನೊಂದು ಮಹತ್ವದ ಕೃತಿ ಎಂದರೆ ರಾಮಚಂದ್ರ ಚರಿತ ಪುರಾಣ. ರಾಮಾಯಣಕ್ಕೆ ಸಂಬಂಧಪಟ್ಟಿದ್ದು. ವ್ಯಾಸಭಾರತ ಮತ್ತು ವಾಲ್ಮೀಕಿ ರಾಮಾಯಣ ಎರಡು ಸಂಸ್ಕೃತದಲ್ಲಿವೆ. ಅದರ ವಸ್ತುವನ್ನು ಇಟ್ಟುಕೊಂಡು ಪ್ರಾಂತೀಯ ಭಾಷೆಗಳಲ್ಲಿ, ಬಹುಶಃ ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಅನಂತರದ ಬೇರೆ ಬೇರೆ ಕಾಲಘಟ್ಟದಲ್ಲಿ ಆಗಿ ಹೋದಂಥ ಕವಿಗಳು ಕಾವ್ಯಗಳನ್ನು ರಚಿಸಿದ್ದಾರೆ. ಹೀಗೆ ರಾಮಾಯಣ ಮತ್ತು ಭಾರತದ ವಸ್ತುವನ್ನು ಪ್ರಾದೇಶಿಕ ಭಾಷೆಗಳಿಗೆ, ಅಂದರೆ ಯಾವ ಭಾಗದಲ್ಲಿ ಕವಿ ನೆಲೆಸಿದ್ದಾರೋ ಆ ಭಾಗದ ಜನಕ್ಕೆ, ನಮ್ಮ ಭಾಷೆಯಲ್ಲಿ ಅದನ್ನು ಕೊಡಬೇಕು. ಸಂಸ್ಕೃತದಲ್ಲಿರೋದು ಎಲ್ಲರೂ ಓದೋದಕ್ಕಾಗೋದಿಲ್ಲ. ಕತೆ ಪರಿಚಯ ಇರುತ್ತೆ, ಆದರೆ ಆ ಕಥೆಯ ಪಾತ್ರಗಳು, ಅವುಗಳ ವಿವರ, ಅವರು ಏನು ಮಾಡಿದರು, ಅವರ ಸಾಧನೆ ಏನು, ಅವರ ಜೀವನ ಏನು, ಅದು ನಮ್ಮ ಜನಕ್ಕೆ ಗೊತ್ತಾಗೋ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಅವರು ಸಂಸ್ಕೃತದ ವಸ್ತುವನ್ನು ತಮ್ಮ ದೇಶೀಯ ಭಾಷೆಯಲ್ಲಿ ಕೊಟ್ಟಿದ್ದಾರೆ. ಆ ಪರಂಪರೆಯಲ್ಲಿ ರಾಮಾಯಣವನ್ನು, ಯಾವ ರಾಮಾಯಣ ಮೊಟ್ಟ ಮೊದಲು ಶ್ರೀವಿಜಯ ಕವಿ ರಚಿಸಿದನೋ ಆ ರಘುವಂಶ ಪುರಾಣ ಅಂತ, ಅದು ದೊರೆತಿಲ್ಲ. ಅನಂತರ ಪೊನ್ನಕವಿ ಮುಮ್ಮಡಿ ಕೃಷ್ಣ ಚಕ್ರವರ್ತಿಯನ್ನು ಕಥಾನಾಯಕಕ್ಕೆ ಜೊತೆಯಲ್ಲಿ ಅಭೇದ ಭಾವವನ್ನು ಕಲ್ಪಿಸಿ, ಅದರಲ್ಲಿ ರಾಮ ಬೇರೆ ಅಲ್ಲ, ಮುಮ್ಮಡಿ ಕೃಷ್ಣ ರಾಷ್ಟ್ರಕೂಟರ ಚಕ್ರವರ್ತಿ ಬೇರೆ ಪ್ರತ್ಯೇಕ ಅಲ್ಲ ಅಂತ ಹೇಳಿ ಕಾವ್ಯವನ್ನು ರಚಿಸಿದ್ದ. ಅದು ನಮಗೆ ದೊರೆತಿಲ್ಲ. ಕನ್ನಡದಲ್ಲಿ ಸಂಪೂರ್ಣವಾಗಿ ದೊರೆತಿರ್ತಕ್ಕಂಥ ಮೊಟ್ಟ ಮೊದಲನೆಯ ರಾಮಾಯಣ ನಾಗಚಂದ್ರ ರಚಿಸಿರ್ತಕ್ಕಂತಹ ರಾಮಚಂದ್ರ ಚರಿತ ಪುರಾಣ. ಅದು ರಾಮಾಯಣದ ವಸ್ತು. ಅದನ್ನು ರಚಿಸಿರುವುದು ನಾಗಚಂದ್ರ. ಆ ನಾಗಚಂದ್ರ ಪಂಪನ ವಂಶಕ್ಕೆ ಸೇರಿದವನು. ಅದರಿಂದ ನಾಗಚಂದ್ರ ಕವಿ ತನ್ನನ್ನು ಅಭಿನವ ಪಂಪ, ನಾನು ಎರಡನೆಯ ಪಂಪ, ಆದಿಪಂಪ ಇದ್ದ, ಅವನ ವಂಶದಲ್ಲಿ ಅನಂತರ 150 ವರ್ಷದ ಮೇಲೆ ಬಂದವನು ನಾನು, ಆದ ಕಾರಣ ನಾನು ಅಭಿನವ ಪಂಪ ಅಂತ ಹೇಳಿ ಕರ್ಕೊಂಡಿದ್ದಾನೆ. ಹಾಗೆ ಅಭಿನವ ಪಂಪನು ರಚಿಸಿರುವ ರಾಮಾಯಣದ ವಸ್ತುವನ್ನು ಒಳಗೊಂಡಿರುವ ರಾಮಚಂದ್ರ ಚರಿತ ಪುರಾಣಕ್ಕೆ ಎರಡನೆಯ ಅಡ್ಡ ಹೆಸರು ಅಂತಂದರೆ ಪಂಪ ರಾಮಾಯಣ ಅಂತ. ಅನೇಕರು ಸ್ವಲ್ಪ ಗೊಂದಲಕ್ಕೆ ಒಳಗಾದದ್ದುಂಟು. ಪಂಪ ರಾಮಾಯಣ, ಅದಕ್ಕೆ ಪಂಪ ಭಾರತ ಅಂತ ಪಂಪ ಬರೆದ ವಿಕ್ರಮಾರ್ಜುನಕ್ಕೆ ಹೆಸರು ಇರೋದು, ಇದಕ್ಕೂ ಪಂಪ ರಾಮಾಯಣ ಅಂತ ಪಂಪ ಅಂತ ಎರಡು ಕಡೆನೂ ಹೆಸರು ಇರೋದ್ರಿಂದ ಎರಡೂ ಪಂಪನೇ ಬರೆದಿದ್ದು ಅಂತ ಕೆಲವು ಕಾಲ ಭಾವಿಸಿದ್ದು ಕೂಡ ಉಂಟು. ಇನ್ನು ಕೆಲವರು ತಮಿಳಿನಲ್ಲಿ ಕಂಬ ರಾಮಾಯಣ ಅಂತ ಇದೆ. ಆ ಕಂಬ ಅನ್ನೋದು ಸ್ವಲ್ಪ ಪಂಪ ಅನ್ನೋ ಥರ ಇದ್ದಿದ್ದರಿಂದ ಇವನೇ ಬರೆದದ್ದು ಅಂತ ಹೇಳೋದು. ಇವೆಲ್ಲ ಆಮೇಲೆ ವಿಮರ್ಶಕರು ಆ ಭ್ರಾಂತಿಗಳನ್ನು, ಆ ಗೊಂದಲಗಳನ್ನು ನಿವಾರಿಸಿದ್ದಾರೆ. ಆ ಮಾತು ಹಾಗಿರಲಿ. ಈಗ ಸದ್ಯಕ್ಕೆ ನಾಗಚಂದ್ರ ಕವಿ ರಚಿಸಿರ್ತಕ್ಕಂತಹ ಪಂಪ ರಾಮಾಯಣವನ್ನು ಕುರಿತು, ಅಥವಾ ಅದಕ್ಕಿರುವ ರಾಮಚಂದ್ರ ಚರಿತ ಪುರಾಣ, ಇದು ತುಂಬ ದೊಡ್ಡ ಕಾವ್ಯ. ಹೀಗಾಗಿ ನಾಗಚಂದ್ರ 2 ಧಾರ್ಮಿಕ ಕಾವ್ಯಗಳನ್ನು ಬರೆದ. ತನ್ನವರೆಗೆ ಬಂದಂತಹ ಒಂದು ಪದ್ಧತಿಯಿಂದ, ಅಂದರೆ ಲೌಕಿಕ ಆಗಮಿಕ ಎನ್ನುವ ವ್ಯತ್ಯಾಸ ಮಾಡಿ 2 ಕಾವ್ಯಗಳನ್ನು ಬರೆಯುವ ಪದ್ಧತಿಯನ್ನು ಬಿಟ್ಟು, ಆದರೆ ಆ ಪದ್ಧತಿಯ ಅರ್ಧ ಭಾಗವನ್ನು ಸ್ವೀಕರಿಸಿ, ಅಂದರೆ 2 ಕಾವ್ಯವನ್ನು ಬರೀತಕ್ಕಂತಹ ಮಾದರಿಯನ್ನು ಅವನು ಮುಂದುವರಿಸಿದ್ದಾನೆ. ಕಾವ್ಯವನ್ನು ರಚಿಸುವ ಪೂರ್ವದಲ್ಲಿ ಅದಕ್ಕೂ ಮೊದಲು ಬೇಕಾದ ಸಿದ್ಧತೆಯನ್ನು ಅವನು ಪಡೆದುಕೊಂಡಿದ್ದ. ನಾಗಚಂದ್ರ ಕವಿ ಅವನು ಸಂಸ್ಕೃತ ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿ ಮಾತ್ರವಲ್ಲ, ಪ್ರಾಕೃತದಲ್ಲಿ ಅರ್ಧಮಾಗಧಿ, ಶೌರಸೇನಿ, ಅಪಭ್ರಂಶ ಈ ಭಾಷೆಗಳಲ್ಲಿಯೂ ಕೂಡ ಸಮದಂಡಿಯಾದ, ಸಮಾನವಾದಂತಹ ಒಂದು ಹಿಡಿತವನ್ನು, ಪ್ರಭುತ್ವವನ್ನು ಗಳಿಸಿಕೊಂಡಿದ್ದನು. ಅದರಲ್ಲಿ ತುಂಬ ಆ ಭಾಷೆಗಳಲ್ಲೂ ಪ್ರವೀಣನಾಗಿದ್ದ.
ಎಷ್ಟರ ಮಟ್ಟಿಗೆ ಎಂದರೆ ಆ ಭಾಷೆಗಳಲ್ಲಿದ್ದಂತಹ ಈ ವಸ್ತುವಿಗೆ ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಅನೇಕ ಮೂಲ ಕಾವ್ಯಗಳು ಯಾವುದಿದ್ದವು, ಇವನು ಬರುವ ವೇಳೆಗೆ ರಚಿತವಾದಂತಹ ಕಾವ್ಯಗಳು ಯಾವಿದ್ವು ಅದನ್ನೆಲ್ಲ ಆತ ಅಧ್ಯಯನ ಮಾಡಿಕೊಂಡಿದ್ದ. ಆ ಅನ್ಯ ಮೂಲಗಳಿಂದ ವಸ್ತುವನ್ನು ಹೇಗೆ ಈ ಕಾವ್ಯದಲ್ಲಿ ಸ್ವೀಕರಿಸಿ ಅಳವಡಿಸ್ಕೊಂಡಿದ್ದಾನೆ ಅನ್ನೋದಕ್ಕೆ ನಮಗೆ ತೌಲನಿಕ ಅಧ್ಯಯನದಿಂದ ಕಂಡುಕೊಳ್ಳೋದಕ್ಕೆ ಅವಕಾಶವಿದೆ. ಆ ಕೆಲಸವನ್ನು ವಿಮರ್ಶಕರು, ವಿದ್ವಾಂಸರು ಮಾಡಿದ್ದಾರೆ. ನಾನು ಕೂಡ ತಕ್ಕ ಮಟ್ಟಿಗೆ ಮಾಡಿದ್ದೇನೆ. ಈಗ ಕಾವ್ಯವನ್ನು ಪ್ರವೇಶಿಸುವ ಪೂರ್ವದಲ್ಲಿ ಕೆಲವು ಸಂಗತಿಗಳನ್ನು ಪೀಠಿಕಾ ರೂಪದಲ್ಲಿ ನಾವು ತಿಳಿದುಕೊಳ್ಳೋದು ಅಗತ್ಯ. ಅದನ್ನು ತಿಳ್ಕೊಂಡ್ರೆ, ಅರ್ಥ ಮಾಡಿಕೊಂಡ್ರೆ ವಿನ್ಯಾಸ ಏನು, ಅದರಲ್ಲಿ ಕವಿಯ ಸೋಪಜ್ಞತೆ ಏನಿದೆ, ಅಥವಾ ಅನ್ಯರಿಂದ ಯಾವ ವಸ್ತುವನ್ನು ಯಾವ ಮಟ್ಟದಲ್ಲಿ ಯಾವ ಅಧ್ಯಾಯದಲ್ಲಿ ಸ್ವೀಕರಿಸಿ ಅಳವಡಿಸ್ಕೊಂಡಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಆ ಕಾಲದಲ್ಲಿ ವಿಜಯಪುರ ಮುಖ್ಯವಾಗಿತ್ತು. ಕವಿಯಲ್ಲಿ ದೇವಾಲಯವನ್ನು ಕಟ್ಟಿಸಿದ್ದಲ್ಲದೆ ತನ್ನ ಮನೆತನದ ದೇವರನ್ನು ಮುಖ್ಯ ದೇವರಾಗಿ ಅಲ್ಲಿ ಸ್ಥಾಪಿಸಿದ್ದ. ನಾನು ಆಗಲೇ ತಿಳಿಸಿದೆ ನನ್ನ ಮಾತಿನ ಓಘದಲ್ಲಿ ಏನೆಂದರೆ, ಈ ಕವಿ ಈ ವಸ್ತುವನ್ನು ತೆಗೆದುಕೊಳ್ಳುವ ಪೂರ್ವದಲ್ಲಿ ಬೇರೆ ಬೇರೆ ಸಂಸ್ಕೃತದಲ್ಲೂ ಮತ್ತು ಪ್ರಾಕೃತದಲ್ಲೂ ಕನ್ನಡದಲ್ಲೂ ಕಾವ್ಯಗಳು ರಚಿತವಾಗಿದ್ದವು ಅಂತ. ರಾಮಚಂದ್ರ ಚರಿತ ಪುರಾಣವನ್ನು ಮೊಟ್ಟ ಮೊದಲು ಅದನ್ನು ಓಲೆಗರಿ ಸ್ಥಿತಿಯಿಂದ, ಯಾಕೆಂದರೆ ಎಲ್ಲ ಕಾವ್ಯಗಳು ಆ ಕಾಲದಲ್ಲಿ ಮುದ್ರಣದ ಕಾಲ ಅಲ್ಲಲ್ಲ, ಓಲೆಗರಿ ಕಾಲ. ಅದರಿಂದ ಈಗ ನಾವು ಹೇಗೆ ಕಾಗದದಲ್ಲಿ ಮುದ್ರಿಸಿ ಓದ್ತೇವೆಯೋ ಆಗ ಓಲೆಗರಿ ಮೇಲೆ ಒಂದು ದಬ್ಬಳದ ರೀತಿಯ ಕಬ್ಬಿಣದ ಲೇಖಣಿಯನ್ನಾಗಿ ಮಾಡಿಕೊಂಡು ಅದರ ಮೇಲೆ ಅದು ಬರೀತಾ ಇದ್ದರು. ಅದನ್ನು ಆಮೇಲೆ ಓದ್ತಾ ಇದ್ದರು, ಅಧ್ಯಯನ ಮಾಡ್ತಾಯಿದ್ದರು. ಒಂದು ಕಟ್ಟಾದ ಮೇಲೆ ಅದಕ್ಕೆ ದಾರ ಕಟ್ಟಿ ಇಟ್ಕೊಂಡಿರ್ತಿದ್ದರು ಮತ್ತು ಅದನ್ನು ಬೇರೆಯವರಿಗೆ ಬೇಕು ಅಂದರೆ ಪ್ರತಿ ಮಾಡಿಸ್ತಾ ಇದ್ದರು. ಈಗ ಟೈಪಿಸ್ಟ್ ಹೇಗಿರ್ತದೋ ಹಾಗೆ ಪ್ರತಿ ಮಾಡೋದಕ್ಕೆ ಪ್ರತಿಕಾರರು ಅಂತ ಇದ್ದರು. ಸಂಪ್ರತಿಕಾರರು, ಲಿಪಿಕಾರರು ಅಥವಾ ಪ್ರತಿಕಾರರು. ಅವರು ಇಂಥ ಕಾವ್ಯದ ಪ್ರತಿ ನಮಗೆ ಬೇಕು ಅಂದರೆ ಅದಕ್ಕೆ ಸೂಕ್ತ ಸಂಭಾವನೆಯನ್ನು ಪಡೆದು ಅವರು ಹಸ್ತಪ್ರತಿಯನ್ನು ಸಿದ್ಧಪಡಿಸ್ಕೊಡ್ತಾ ಇದ್ದರು. ರನ್ನನ ಅಜಿತ ಪುರಾಣದ 1,000 ಪ್ರತಿಗಳನ್ನು ಅತ್ತಿಮಬ್ಬೆ ಓಲೆಗರಿಗಳಲ್ಲಿ ಮಾಡಿ ಜನಕ್ಕೆ ಹಂಚಿದ್ಲು. ಶಾಂತಿ ಪುರಾಣದ ಪ್ರತಿಗಳನ್ನು ಅವರ ವಂಶದ ಹಿರಿಯರು ಬರೆಸಿದ್ರು, ಅದರ ಪ್ರತಿಗಳನ್ನು. ಹಾಗೆ ನಾಗಚಂದ್ರನ ಕಾವ್ಯ ಓಲೆಗರಿ ರೀತಿಯಲ್ಲಿ ಇರತಕ್ಕಂಥದ್ದು ಪ್ರತಿಗಳು, ಅವು ಸಾಕಷ್ಟು ಪ್ರತಿಗಳು ದೊರೆತಿದೆ. ತಾಳೆಗರಿ ಅಥವಾ ಓಲೆಗರಿ ಪ್ರತಿಗಳನ್ನು ಆಧರಿಸಿ ಅದನ್ನು ಆಧುನಿಕ ಕಾಲದ, ನಮ್ಮ ಕಾಲದ ಪುಸ್ತಕದ ರೂಪದಲ್ಲಿ ಮುದ್ರಿಸಿ ಕೊಡುವ ಕೆಲಸವನ್ನು ಮಾಡಿದಂಥವನು ಹರ್ಮನ್ ಮೋಗ್ಲಿಂಗ್ ಎನ್ನತಕ್ಕಂಥವನು. ಜರ್ಮನ್ ದೇಶದಿಂದ ಬಂದಂತಹ ಕ್ರೈಸ್ತ ಮಿಷನರಿ, ಕ್ರೈಸ್ತ ಧರ್ಮ ಪ್ರಚಾರಕರು ನಮ್ಮ ಭಾರತದ ಬೇರೆ ಬೇರೆ ಭಾಗದಲ್ಲಿ ನೆಲೆಸಿ ಆ ಭಾಗದ ಭಾಷೆಗಳ ಒಂದು ಬೆಳವಣಿಗೆಗೆ, ಪ್ರಚಾರಕ್ಕೆ ಸಹಾಯ ಮಾಡಿದ್ದಾರೆ ಸಾಕಷ್ಟು. ಹಾಗೆ ಕರ್ನಾಟಕದ ಭಾಗದಲ್ಲಿ ನೆಲೆಸಿದಂತಹ ಹರ್ಮನ್ ಮೋಗ್ಲಿಂಗ್ ಎನ್ನತಕ್ಕಂಥವನು ಆಗ ಬಿಬ್ಲಿಯಾತಿಕಾ ಕರ್ನಾಟಕ ಅಂತ ಒಂದು ಮಾಲೆ, ಮುದ್ರಣ ಮಾಲೆ, ಪುಸ್ತಕ ಮಾಲೆ, ಅದನ್ನು ಪ್ರಕಟಣಾ ಮಾಲೆಯನ್ನು ಪ್ರಾರಂಭಿಸಿದ್ದು. ಅದರ ಆಶ್ರಯದಲ್ಲಿ ಅನೇಕ ಕನ್ನಡದ ಕಾವ್ಯಗಳನ್ನು, ಜೈಮಿನಿ ಭಾರತ, ಪಂಪರಾಮಾಯಣ, ಬಸವ ಪುರಾಣ, ಕುಮಾರವ್ಯಾಸ ಭಾರತ, ತರುವೆ ರಾಮಾಯಣ, ಇವನ್ನೆಲ್ಲ ತಂದಂಥವರು. ಆಗ ಅಂದರೆ ಕ್ರೈಸ್ತರು ಅವರ ಭಾಷೆಯ, ಅವರ ಧರ್ಮದ ವಿಚಾರಗಳನ್ನು ನಮ್ಮಲ್ಲಿ ಪ್ರಚಾರ ಮಾಡಿದರು. ಏಕೆಂದರೆ ನಮ್ಮ ಜನಗಳಲ್ಲಿ ಕೆಲವರನ್ನು ಮತಾಂತರಗೊಳಿಸುವ ಸಂದರ್ಭದಲ್ಲಿ ಇಲ್ಲಿಯ ಭಾಷೆಯ ಜನಕ್ಕೆ ಅರ್ಥವಾಗುವ ಹಾಗೆ ಅವರ ಬೈಬಲ್ಲಿನ ಓಲ್ಡ್ ಟೆಸ್ಟಮೆಂಟ್, ನ್ಯೂ ಟೆಸ್ಟಮೆಂಟ್, ಅದಲ್ಲದೆ ಅವರ ಆರಾಧಿಸುವ ಪಾತ್ರಗಳ ಯೇಸು ಕ್ರಿಸ್ತ, ಮೇರಿ, ಇವರ ಕಥೆಗಳನ್ನು ಕೊಡುವಂಥ ಪುಸ್ತಕಗಳನ್ನು ಮಾಡ್ತಾಯಿದ್ರು. ಹಾಗೆಯೇ ನಮ್ಮ ಪುಸ್ತಕಗಳನ್ನು, ನಮ್ಮ ಭಾಷೆಯ, ನಮ್ಮ ಸಾಹಿತ್ಯದ ಕೃತಿಗಳನ್ನು ಪ್ರಕಟಿಸುತ್ತಿದ್ದರು. ಆ ರೀತಿ ಪ್ರಕಟವಾದಂತಹ ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪರಾಮಾಯಣವನ್ನು ಅನಂತರದ ಇನ್ನೂ ಉತ್ತಮ ಅಧಿಕೃತ ಮಾಹಿತಿಗಳನ್ನು, ಅಂದರೆ ಕವಿಪಾಠ ಅಂತ ಒಂದಿರುತ್ತಲ್ಲ, ಆ ಕವಿಪಾಠ ಒಬ್ಬರಿಂದ ಒಬ್ಬರು ಪ್ರತಿ ಮಾಡ್ತಾ ಹೊರಟಾಗ ಅನೇಕ ಕಡೆ ಹೆಚ್ಚು ಕಡಿಮೆ ಆಗುತ್ತೆ. ಯಾವುದೋ ಶಬ್ದ ಬಿಟ್ಟು ಹೋಗಿರುತ್ತೆ, ಬಿಟ್ಟು ಹೋದ ಶಬ್ದದ ಬದಲು ಇನ್ನೊಂದು ಯಾವುದೋ ಹಾಕಿರ್ತಾರೆ, ಈ ರೀತಿ. ಹಾಗೆ ಅದಕ್ಕೆ ಒಂದು ಶಾಸ್ತ್ರ ಇದೆ, ಅದು ಗ್ರಂಥ ಸಂಪಾದನಾ ಶಾಸ್ತ್ರ, ಟೆಕ್ಸ್ಚುಯಲ್ ಕ್ರಿಟಿಸಿಸಮ್. ಆ ನಿಯಮದ ಪ್ರಕಾರ ಈ ರಾಮಚಂದ್ರ
ಚರಿತ ಪುರಾಣವನ್ನು ಅನೇಕರು ಕನ್ನಡದಲ್ಲಿ ಪ್ರಕಟಿಸಿದ್ದಾರೆ ಮತ್ತು ಅದರ ಸಂಗ್ರಹ ಕೂಡ ಬಂದಿದೆ. ಅದು ಸಾವಿರಾರು ಪದ್ಯಗಳು ಇರೋದನ್ನು ಜನಸಾಮಾನ್ಯರಿಗೆ ಒಂದು ಸಂಗ್ರಹ ರೂಪದಲ್ಲಿ ಕೊಟ್ಟರೆ ಅದನ್ನು ಓದೋದಕ್ಕೆ ಅವರಿಗೆ ಸುಲಭ ಆಗುತ್ತೆ, ಬೇಗ ಓದಬಹುದು ಅಂತನ್ನುವ ದೃಷ್ಟಿಯಿಂದ ಸಂಗ್ರಹಗಳನ್ನು ಸಿದ್ಧಪಡಿಸ್ತಾ ಇದ್ದರು. ಆಮೇಲೆ ಇದು ಹಳೆಗನ್ನಡದಲ್ಲಿರೋದರಿಂದ ಹೊಸಗನ್ನಡದ ಗದ್ಯಾನುವಾದವನ್ನು ಮಾಡಿಕೊಡ್ತಕ್ಕಂಥದ್ದು ಕೂಡ ಉಂಟು. ಈ ರಾಮಚಂದ್ರ ಚರಿತ ಪುರಾಣದ ಅಥವಾ ಪಂಪರಾಮಾಯಣದ ಹೊಸಗನ್ನಡ ಗದ್ಯಾನುವಾದ ಪ್ರಕಟವಾಗಿದೆ. ಅದು ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಕೊಡ್ತಾರಲ್ಲ, ಅವರು ಆ ಭಾರತೀಯ ಜ್ಞಾನಪೀಠ ಸಂಸ್ಥೆಯವರು, ಅವರು ಜೈನರು, ಅವ್ರಿಗೆ ಕನ್ನಡ ಬರಲ್ಲ, ಅವ್ರ ಮಾತೃಭಾಷೆ ಹಿಂದಿ, ಗುಜರಾತಿ ಮತ್ತು ಅದು ಬೇರೆ ಬೇರೆ ಇವೆ. ಆದರೆ ಡಾಕ್ಟರ್ ಆನಯ ಉಪಾಧ್ಯಾಯವರು ಹಳೆಗನ್ನಡ ಭಾಷೆಯಲ್ಲಿದೆ, ಅದಕ್ಕೆ ಹೊಸಗನ್ನಡಕ್ಕೆ ಅನುವಾದ ಮಾಡಿ ಪ್ರಕಟಿಸಿದರೆ ಜನಕ್ಕೆ ಸಹಾಯ ಆಗುತ್ತೆ, ನೀವು ಧನ ಸಹಾಯ ಮಾಡಬೇಕು ಅಂತ ಕೇಳಿದರು. ತಮ್ಮ ಮಾತೃಭಾಷೆ ಅಲ್ಲದೇ ಇದ್ದರೂ ಈ ಕನ್ನಡದಲ್ಲಿ ತಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂಥ ಕೃತಿಗಳಿವೆ, ಅದನ್ನು ನಾವು ಶಾಸ್ತ್ರದಾನ ಮಾಡಬೇಕು, ಅದಕ್ಕೆ ಹಣ ಕೊಡಬೇಕು ಅಂತ ದೊಡ್ಡ ಪುದುವಟ್ಟನ್ನು ಒಂದು ತೆಗೆದಿಟ್ಟು ಅವರು ಎಂಡೋಮೆಂಟ್ ಅದಕ್ಕೆಲ್ಲ ಅನುಕೂಲವನ್ನು ಕಲ್ಪಿಸಿದರು. ಆ ಮಾಲೆಯಲ್ಲಿ ಸಂಸ್ಕೃತ, ಪ್ರಾಕೃತ, ಕನ್ನಡ ಹೀಗೆ ಬೇರೆ ಬೇರೆ ಭಾಷೆಯ ಕೃತಿಗಳು ಪ್ರಕಟವಾದವು. ಅವುಗಳ ಆ ಮಾಲೆಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿದ್ದು ಆಮೇಲೆ ಕುಲಪತಿಯಾಗಿ ನಿವೃತ್ತರಾದಂತಹ ಡಾಕ್ಟರ್ ಆರ್ ಎಸ್ ಹಿರೇಮಠರು ಅವರು ಹೊಸಗನ್ನಡ ಗದ್ಯಾನುವಾದ ಸಹಿತ ಅದನ್ನು ಬರೆದರು, ಸಿದ್ಧಪಡಿಸಿದರು. ಈ ಜ್ಞಾನಪೀಠ ಮಾಲೆಯಲ್ಲಿ, ಭಾರತೀಯ ಜ್ಞಾನಪೀಠ ಮಾಲೆಯಲ್ಲಿ ಅದು ಪ್ರಕಟವಾಗಿದೆ. ಅದರ ಸಂಗ್ರಹವನ್ನು ಬೇರೆ ಬೇರೆಯವರು ಸಿದ್ಧಪಡಿಸಿದ್ದಾರೆ. ಅದರಲ್ಲಿ ತುಂಬ ಪ್ರಸಿದ್ಧವಾದಂತಹ ಪಂಪರಾಮಾಯಣ ಸಂಗ್ರಹ ಅಂದರೆ ಅದಕ್ಕೆ ವಿಸ್ತಾರವಾದ ಪೀಠಿಕೆಯನ್ನು ಬರೆದು ನನ್ನ ವಿದ್ಯಾಗುರುಗಳಾಗಿದ್ದಂತಹ ಡಾಕ್ಟರ್ ಡಿ ಎಲ್ ನರಸಿಂಹಾಚಾರ್ಯರು, ದೋಲಾನ ಅಂತ ಕರೀತಾರೆ, ದೊಡ್ಡಬೆಲೆ ಲಕ್ಷ್ಮೀ ನರಸಿಂಹಾಚಾರ್ಯರು ಹೊರತಂದಿದ್ದಾರೆ. ಅದಕ್ಕೆ ಬರೆದಂತಹ ಪೀಠಿಕೆಯಲ್ಲಿ ಈ ರಾಮಾಯಣ ಕಥೆ ಪರಂಪರೆ, ಅದರಲ್ಲೇ ಜೈನ ರಾಮಾಯಣಗಳಿಗೂ ವಾಲ್ಮೀಕಿ ರಾಮಾಯಣಕ್ಕೂ ಏನು ವ್ಯತ್ಯಾಸ ಇದೆ, ಜೈನ ರಾಮಾಯಣಗಳಲ್ಲಿ ಕಂಡುಬರೋ ವ್ಯತ್ಯಾಸದ ಭಾಗಗಳು ಯಾವುದು, ಪಾತ್ರಗಳು ಯಾವುದು ಅನ್ನೋದನ್ನು ವಿಸ್ತಾರವಾಗಿ ಅದರಲ್ಲಿ ಚರ್ಚೆ ಮಾಡಿದ್ದಾರೆ. ಜೈನ ರಾಮಾಯಣದಲ್ಲಿ ಕನ್ನಡಕ್ಕೆ ಬಂದಿರುವ ರಾಮಾಯಣವನ್ನು ದೃಷ್ಟಿಯಲ್ಲಿಟ್ಕೊಂಡು 2 ಪ್ರಭೇದಗಳಿವೆ. ಒಂದು ಪ್ರಭೇದ ಅದು ವಿಮಲಸೂರಿಯ ಪರಂಪರೆ ಅಂತ ಅದರ ಹೇಳ್ತೇನೆ ಆಮೇಲೆ. ಇನ್ನೊಂದು ಗುಣಭದ್ರರ ಪರಂಪರೆ ಅಂತ. ಎಲ್ಲ 63 ಜನ ಮಹಾಪುರುಷ, ಜೈನ ಮಹಾಪುರುಷರ ಚರಿತ್ರೆಯನ್ನು ಒಳಗೊಂಡಂತಹ ಒಂದು ಮಹಾಪುರಾಣ ಸಂಸ್ಕೃತದಲ್ಲಿದೆ. 20,000 ಶ್ಲೋಕ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು. ಅದರಲ್ಲಿ 2 ಭಾಗ ಇವೆ. ಮೊದಲ 10,000 ಅದು ಪೂರ್ವ ಪುರಾಣ, ಎರಡನೇ 10,000 ಶ್ಲೋಕಗಳಿರುವ ಭಾಗ ಅದು ಉತ್ತರ ಪುರಾಣ. ಪೂರ್ವ ಪುರಾಣ ಸಂಪೂರ್ಣವಾಗಿ ಒಬ್ಬನೇ ತೀರ್ಥಂಕರನ ಚರಿತೆ ಬರುತ್ತೆ, ಅದೇ ಆದಿತೀರ್ಥಂಕರನ ಚರಿತೆ. ಆದ್ದರಿಂದ ಪೂರ್ವ ಪುರಾಣವನ್ನು ಆದಿಪುರಾಣ ಅಂತ ಕರೀತಾರೆ. ಪಂಪ ರಚಿಸಿರ್ತಕ್ಕಂಥ ಆದಿಪುರಾಣ ಮೂಲ ಅದಕ್ಕೆ ಅದನ್ನು ರಚಿಸಿದಂಥವರು ಜಿನಸೇನಾಚಾರ್ಯರು. ಉತ್ತರ ಪುರಾಣದ ಭಾಗವನ್ನು ರಚಿಸುವ ವೇಳೆಗೆ 100 ವರ್ಷ ಬದುಕಿದ್ದಂತಹ ಜಿನಸೇನಾಚಾರ್ಯರು ನಿಧನರಾದದ್ದರಿಂದ ಅವರ ಪಟ್ಟಶಿಷ್ಯರಾದಂತಹ ಗುಣಭದ್ರಾಚಾರ್ಯರು ಉತ್ತರ ಪುರಾಣವನ್ನು ರಚಿಸಿದ್ದಾರೆ. ಉತ್ತರ ಪುರಾಣದಲ್ಲಿ ಇನ್ನು ಉಳಿದ 23 ತೀರ್ಥಂಕರರ ಚರಿತೆ ಸಂಗ್ರಹ ರೂಪದಲ್ಲಿ ಬಂದಿದೆ. ಈ ರಾಮಾಯಣದ ಕತೆ ಅದರಲ್ಲಿ ಉತ್ತರ ಪುರಾಣದ ಭಾಗದಲ್ಲಿ ಬರ್ತದೆ. ರಾಮಾಯಣವು ರಚಿತವಾದದ್ದು ಮುನಿಸೂರತ ತೀರ್ಥಂಕರರ ಕಾಲದಲ್ಲಿ. ಮುನಿಸೂರತರು 20ನೆಯ ತೀರ್ಥಂಕರರು. ಈ ನಾಗಚಂದ್ರನು ಮಲ್ಲಿನಾಥ ಪುರಾಣ ರಚಿಸಿದನು, ಮಲ್ಲಿನಾಥ ಬಸದಿಯನ್ನು ಕಟ್ಟಿಸಿದ ಅಂತ ನಾನು ಹೇಳಿದ್ನಲ್ಲ, ಅವರು 19ನೆಯ ತೀರ್ಥಂಕರರು. 20ನೆಯ ತೀರ್ಥಂಕರರ ಕಾಲದಲ್ಲಿ ರಾಮ, ಲಕ್ಷ್ಮಣ, ಸೀತೆ ಇವರು ಆಗಿ ಹೋದದ್ದು. ಆದ್ದರಿಂದ ಆ ಮನುಸೂರತ ಕಾಲದಲ್ಲಿ ಇದ್ದಂತಹ ಈ ವಸ್ತುವನ್ನು ಒಳಗೊಂಡು ಸಂಸ್ಕೃತ, ಪ್ರಾಕೃತ ಈ ಭಾಷೆಗಳಲ್ಲಿ ಕಾವ್ಯಗಳು ಸಾಕಷ್ಟು ರಚಿತವಾಗಿವೆ. ಹಾಗೆ ರಚಿತವಾಗಿರ್ತಕ್ಕಂಥದ್ರಲ್ಲಿ ಅತ್ಯಂತ ಪ್ರಾಚೀನವಾದದ್ದು ಮೊದಲು ಬಂದದ್ದು 5ನೇ ಕ್ರಿಸ್ತಶಕ 5ನೇ ಶತಮಾನದಲ್ಲಿ 1500 ವರ್ಷದ ಹಿಂದೆ ವಿಮಲಸೂರಿ ಎನ್ನತಕ್ಕಂಥವರು ರಚಿಸಿದ್ದಾರೆ ಪ್ರಾಕೃತದಲ್ಲಿ.
ಅದರಲ್ಲಿ ರಾಮಾಯಣದ ಕತೆ ಬರುತ್ತೆ. ಆ ರಾಮಾಯಣದ ಕತೆ ಜೈನ ಪರಂಪರೆಯ ರಾಮಾಯಣದ ಕತೆ, ಅದು ಮೊದಲು. ಅದನ್ನು ಕೂಡ ಆಧರಿಸಿದ್ದಾನೆ ನಾಗಚಂದ್ರ ಕವಿ. ಹಾಗೇನೇ ಉತ್ತರ ಪುರಾಣದಲ್ಲಿ ಗುಣಭದ್ರಾಚಾರ್ಯರು ರಚಿಸಿರ್ತಕ್ಕಂತಹ ರಾಮನ ಕಥೆಯ ಬರುವ ಭಾಗವನ್ನು ನಾಗಚಂದ್ರ ಕವಿ ಅನುಸರಿಸಿದ್ದಾನೆ. ಇವೆರಡನ್ನು ಆತ ಒಟ್ಟಿಗೆ ಸೇರಿಸಿ ತನ್ನದೇ ಆದಂಥ ಒಂದು ವಿಶಿಷ್ಟ ಕಾವ್ಯವನ್ನು ರೂಪಿಸಿದ್ದಾನೆ. ಉತ್ತರ ಪುರಾಣದಲ್ಲಿ ಬರತಕ್ಕಂತಹ ರಾಮಾಯಣದ ಕತೆ ಬಹಳ ಚಿಕ್ಕದು, 125 ಶ್ಲೋಕದಲ್ಲಿ ಮಾತ್ರ ಅದಿದೆ. 125 ಶ್ಲೋಕದಲ್ಲಿ ಬರತಕ್ಕಂತಹ ಪರಿಮಿತವಾದ ಆ ವಸ್ತುವನ್ನು ತೆಗೆದುಕೊಂಡು ಸಾವಿರಾರು ಪದ್ಯಗಳ 16 ಆಶ್ವಾಸಗಳ ಮಹಾಕಾವ್ಯವಾಗಿ ನಾಗಚಂದ್ರ ವಿಸ್ತರಿಸಿದ್ದಾನೆ. ಹಾಗೆ ವಿಸ್ತರಿಸುವುದಕ್ಕೆ ಬೇಕಾದಂತಹ ಅವಕಾಶವನ್ನು ಕಲ್ಪಿಸಿಕೊಳ್ಳೋದಕ್ಕೆ ಅವನು ವಿಮಲಸೂರಿಯ ಪರಂಪರೆಯ ರಾಮಾಯಣವನ್ನು ಅಳವಡಿಸ್ಕೊಂಡಿದ್ದಾನೆ. ವಿಮಲಸೂರಿಯದು ಅದು ಸ್ವಲ್ಪ ಶ್ವೇತಾಂಬರ ಪರಂಪರೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ದಿಗಂಬರ ಶ್ವೇತಾಂಬರ ಈ ವ್ಯತ್ಯಾಸಗಳನ್ನು ಕುರಿತು ವಿಸ್ತರಿಸುವುದಕ್ಕೆ ಹೋಗದೆ ಆ ಒಂದೇ ವಾಕ್ಯದಲ್ಲಿ ಹೇಳಿ, ಅದು ಆ ಪರಂಪರೆಯ ಕಥೆಯನ್ನು ಕೂಡ, ಶ್ವೇತಾಂಬರ ಪರಂಪರೆಯ ಕಥೆಯನ್ನು ದಿಗಂಬರ ಪರಂಪರೆಯ ಕಥೆಯನ್ನು ಎರಡನ್ನೂ ಮೇಳೈಸಿದಂತಹ ಒಂದು ಕಾವ್ಯವನ್ನು ಸಿದ್ಧಪಡಿಸಿದಂತಹ ಶ್ರೇಯಸ್ಸು ಅದು ನಾಗಚಂದ್ರ ಕವಿಗೆ ಸಲ್ಲುತ್ತೆ. ಅನಂತರ ವಿಮಲಸೂರಿಯ ಸಮಕಾಲೀನನಾಗಿದ್ದಂತಹ ಸಂಘದ ಸಗಣಿ ವಾಚಕ ಎನ್ನತಕ್ಕಂಥವನು ಪ್ರಾಕೃತದಲ್ಲಿ ಗದ್ಯದಲ್ಲಿ ವಸುದೇವ ಹೆಂಡಿ ಅಂತ ಕಾವ್ಯವನ್ನು ಕೃತಿಯನ್ನು ಮಹತ್ವದ ಕೃತಿ ರಚಿಸಿದ್ದಾರೆ. ವಸುದೇವ ಅವನು ಶ್ರೀಕೃಷ್ಣನ ವಾಸುದೇವನ ತಂದೆ ವಸುದೇವ. ಹಿಂಡಿ ಅಂತಂದರೆ ಪ್ರವಾಸಕತನ ಅಂತ, ಟ್ರಾವಲೋಗ್. ಹಾಗೆ ವಸುದೇವನು ದೇಶದಿಂದ ದೇಶಕ್ಕೆ, ರಾಜ್ಯದಿಂದ ರಾಜ್ಯಕ್ಕೆ ಅವನು ಪ್ರವಾಸ ಮಾಡುವ ಅವನ ರಸಿಕ ಜೀವನವನ್ನು, ರೊಮ್ಯಾಂಟಿಕ್ ಲೈಫ್ ವರ್ಣಿಸಿರ್ತಕ್ಕಂಥದ್ದು ಅದು ವಸುದೇವ ಹಿಂಡಿ. ಅದರ ಒಂದು ಭಾಗವನ್ನು ನೀವು ಸ್ವೀಕರಿಸೋದು. 850ನೇ ಇಸ್ವಿಯಲ್ಲಿ ಕನ್ನಡದ ಒಬ್ಬ ಕವಿ ಅಪಭ್ರಂಶ ಭಾಷೆಯಲ್ಲಿ ಸ್ವಯಂಭುದೇವ ಎನ್ನತಕ್ಕಂತಹ ಕವಿ ದೊಡ್ಡ ಮಹಾಕಾವ್ಯನ, ಶ್ರೇಷ್ಠ ಕಾವ್ಯವನ್ನು ರಚಿಸಿದ್ದಾನೆ. ಅದು ರಿಟ್ಟಣೇಮಿ ಚರಿವು ಅಂತ. ಅದು ನೇಮಿನಾಥ ತೀರ್ಥಂಕರಿಗೆ ಸಂಬಂಧದ್ದು. ಅದು ನಾಗಚಂದ್ರಕ್ಕೆ ಅದನ್ನು ಆಶ್ರಯಿಸಿಲ್ಲ. ಇನ್ನೊಂದು ಕಾವ್ಯ ಇದೆ, ಅದು ಪೌಮಚರಿವು ಅಂತ. ಪೌಮ ಅನ್ನೋದು ಪ್ರಾಕೃತ, ಅದು ಸಂಸ್ಕೃತದಲ್ಲಿ ಪದ್ಮ. ಚರಿವು ಅಂದರೆ ಅದು ಪ್ರಾಕೃತ, ಸಂಸ್ಕೃತದಲ್ಲಿ ಚರಿತೆ ಅಂತ. ಹೀಗೆ ಪದ್ಮಚರಿತೆ. ಈ ಪದ್ಮ ಯಾರು ಅಂದರೆ ಜೈನ ಪರಂಪರೆಯಲ್ಲಿ ರಾಮನಿಗೆ ಇರುವ ಇನ್ನೊಂದು ಹೆಸರು ಪದ್ಮ ಅಂತ. ಪದ್ಮಪುರಾಣ, ರವಿಶೇಣನು ಪದ್ಮಪುರಾಣ ಬರೆದಿದ್ದಾನೆ. ಅದು ರಾಮಾಯಣ, ಅದು ಜೈನ ರಾಮಾಯಣ. ಹಾಗೆ ಅದನ್ನು ಕೂಡ ಈ ಕವಿ, ಯಾರು ವಿಮರ್ಶಕರು ಅದನ್ನು ಹೆಚ್ಚು ಪ್ರಸ್ತಾಪಿಸಿಲ್ಲ, ಗುರುತಿಸಿಲ್ಲ. ಅದನ್ನು ಗುರುತು ಹೆಚ್ಚು ನಾನು ಕೆಲಸ ಮಾಡಿರೋದ್ರಿಂದ ಬಹಳ ಪ್ರಸಿದ್ಧನಾದಂಥ ಎರಡು, ರಾಮಾಯಣಕ್ಕೂ ಭಾರತಕ್ಕೂ ಎರಡೂ ವಸ್ತುವಾದ ಎರಡು ಮಹಾಕಾವ್ಯಗಳನ್ನು ಇದು ರಚಿಸಿರ್ತಕ್ಕಂತಹ ಕವಿ ಅಪಭ್ರಂಶ ಭಾಷೆಯಲ್ಲಿ ಸ್ವಯಂಭುದೇವ ಕವಿ. ಆ ಸ್ವಯಂಭುದೇವನ ಕೃತಿಯ ಒಂದು ಪ್ರಭಾವವು ಈತನಲ್ಲಿ ಇರೋದಕ್ಕೆ ಸಾಧ್ಯ ಇದೆ. ಹಾಗೆಯೇ ಬೇರೆ ಬೇರೆ ಕಾವ್ಯಗಳು ಯಾವುದು ಇದ್ವೋ ಅದನ್ನು ಕೂಡ ಅಧ್ಯಯನ ಮಾಡಿ ಕನ್ನಡದಲ್ಲಿ ಇದ್ದಂತಹ ಬಹುಶಃ ಭುವನೈಕ ರಾಮಾಭ್ಯುದಯದ ಪ್ರಭಾವವನ್ನು ಈ ಕವಿ ಹೊಂದಿರಬಹುದು. ಭುವನೈಕ ರಾಮಾಭ್ಯುದಯ ನಮಗೆ ದೊರೆತಿಲ್ಲದ ಕಾರಣ ಆ ಪ್ರಭಾವದ ಎಷ್ಟು ಏನು ಅಂತ ನಮಗೆ ಏನೇನು ಗೊತ್ತಿಲ್ಲ. ಜೊತೆಗೆ ಈತ ರಚಿಸಿರ್ತಕ್ಕಂತಹ ಇನ್ನೊಂದು ಕಾವ್ಯ ಅದು ಮಲ್ಲಿನಾಥ ಪುರಾಣ. ಆ ಮಲ್ಲಿನಾಥ ಪುರಾಣದ ವಿಷಯವನ್ನು ಈ ನಾಗಚಂದ್ರ ರಚಿಸಿರುವ ಮಹಾಕಾವ್ಯ, ಜನಪ್ರಿಯ ಕಾವ್ಯ, ಶ್ರೇಷ್ಠ ಕಾವ್ಯವಾದಂತಹ ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪರಾಮಾಯಣವನ್ನು ಕುರಿತು ವಿವರಿಸಿ ನಂತರ ಅದಕ್ಕೆ ನಾನು ಹೋಗ್ತೇನೆ. ಎಲ್ಲ ಜೈನ ಪುರಾಣಗಳಲ್ಲೂ ಅದು ತೀರ್ಥಂಕರನಿರಲಿ, ಬಲದೇವನಿರಲಿ, ವಾಸುದೇವನಿರಲಿ, ಅವರ ಚರಿತ್ರೆಯನ್ನು ಹೇಳುವ ಸಂದರ್ಭದಲ್ಲಿ ಆ ಜೀವ ಬೇರೆ ಬೇರೆ ಭಾವಗಳನ್ನು ದಾಟ್ಕೊಂಡು ಬಂದಿರುತ್ತೆ. ಹಿಂದಿನ ಭಾವದಲ್ಲಿ ಏನಾಗಿದ್ದರು, ಅದರ ಹಿಂದಿನ ಭಾವದಲ್ಲಿ ಏನಾಗಿದ್ದರು, ಇದನ್ನು ಎಲ್ಲ ತಿಳಿಸ್ತಾರೆ, ನಿರೂಪಿಸ್ತಾರೆ. ಅದಕ್ಕೆ ಒಂದು ಪಾರಿಭಾಷಿಕ ಶಬ್ದ ಇದೆ, ಅದು ಏನೆಂದರೆ ಭವಾವಳಿ ಅಂತ.
ಆವಳಿ ಗುಂಪು, ಭವಗಳು ಹುಟ್ಟು. ಈ ಹುಟ್ಟು ಸಾವುಗಳ ದಾಟಿಕೊಂಡು ಬಂದಂತಹ ಜನ್ಮಗಳ ಚರಿತೆ, ಅದಕ್ಕೆ ಭವಾವಳಿ ಅಂತ ಹೆಸರು. ಹಾಗೆ ಈ ರಾಮನು ಹಿಂದಿನ ಭವದಲ್ಲಿ ಏನಾಗಿದ್ದ ಅಂತ ತಿಳಿಸ್ತಕ್ಕಂಥದ್ದು. ಅವನ ಕಾಲದಲ್ಲಿ ಇದ್ದಂತಹ ಬೇರೆ ಪಾತ್ರಗಳಿದ್ದಾರಲ್ಲ, ರಾಮ ಇದ್ದರೆ ಲಕ್ಷ್ಮಣ, ಸೀತೆ, ಹನುಮಂತ, ಭರತ, ಇವರೆಲ್ಲ ಪಾತ್ರಗಳು ಬರುತ್ತಲ್ಲ, ಅವರ ಭಾವಾವಳಿಯನ್ನು ಹೇಳ್ತಕ್ಕಂಥದ್ದುಂಟು. ಅದನ್ನು ನಾನು ಆಮೇಲೆ ಯಾವ ಘಟ್ಟದಲ್ಲಿ ಅದು ಬರುತ್ತೆ ಅಂತ ಹೇಳ್ತೀನಿ. ಒಟ್ಟಾರೆ ನಮ್ಮ ದೇಶದಲ್ಲಿ, ಅಂದರೆ ಭಾರತದಲ್ಲಿ ಅತ್ಯಂತ ಪ್ರಾಚೀನವಾದ ರಾಮಾಯಣ ಅಂದರೆ ವಾಲ್ಮೀಕಿ ಮಹರ್ಷಿಗಳು ಸಂಸ್ಕೃತದಲ್ಲಿ ರಚಿಸಿರ್ತಕ್ಕಂತಹ ರಾಮಾಯಣ. ಅದೇ ಭಾಗಮಂಡಲ ಇದ್ದ ಹಾಗೆ ಅವುಗಳಿಂದ ಬಂದಂತಹ ಹರಿದು ಬಂದಂತಹ ಬೇರೆ ಬೇರೆ ನದಿಗಳು, ಉಪನದಿಗಳು, ಅನಂತರ ಬಂದ ಕಾಲಘಟ್ಟದ ಕಾವ್ಯಗಳು. ಆ ಶ್ರೇಣಿಯಲ್ಲಿ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣವು ಒಂದು. ರಾಮಚಂದ್ರನ ಅಂದರೆ ರಾಮನ ಕಾಲದಲ್ಲಿ ಇದ್ದಂತಹ ಇತರ ಪಾತ್ರಗಳಲ್ಲಿ ಮುಖ್ಯವಾದ್ದು ವಾಲ್ಮೀಕಿ ರಾಮಾಯಣದ ಕಥೆಯೇ ಇದರಲ್ಲಿ ಪ್ರಧಾನವಾಗಿದ್ದರೂ ಎಲ್ಲಿ ವ್ಯತ್ಯಾಸ ಮಾಡಿಕೊಂಡ್ರು ಅನ್ನೋದನ್ನು ಅದು ಬಂದಾಗ ನಾನು ಹೇಳ್ತಾ ಇರ್ತೀನಿ. ಈಗ ಕಥೆಯನ್ನು ನಾವು ನಾಗಚಂದ್ರನ ದೃಷ್ಟಿಯಲ್ಲಿ ಮುಂದುವರಿಸಿಕೊಂಡು ಹೇಳುವಾಗ, ರಾಮನ ಅವನನ್ನು ಪದ್ಮ ಅಥವಾ ಪೌಮ ಅಂತ ಕರೀತಾರಲ್ಲ, ಆ ರಾಮನ ತಮ್ಮನಾದಂತಹ ಲಕ್ಷ್ಮಣನ ಕತೆ ಇದರಲ್ಲಿ ಸಾಕಷ್ಟು ಇದೆ. ವಾಸುದೇವ ಅವನ ಕತೆ, ನಾರಾಯಣನ ಪ್ರತಿವಾಸುದೇವ ಆತನ ಬರತಕ್ಕಂಥ ಕತೆ ಇದೆ. ರಾವಣ ಅವನೇ ಪ್ರತಿವಾಸುದೇವ ಮತ್ತು ಲಕ್ಷ್ಮಣ ಅವನು ವಾಸುದೇವ. ಭಾರತದ ಕಥೆಯನ್ನು ಹೇಳುವಾಗ ಪಂಪ ಭಾರತವೋ ಅಥವಾ ಇನ್ನೊಂದು ಭಾರತದ ಕಥೆಯಲ್ಲಿ ಹೇಳುವಾಗ ಕೃಷ್ಣ ಬರ್ತಾನೆ, ಅವನು ವಾಸುದೇವ, ಅಲ್ಲಿ ಕೃಷ್ಣ ಅವನು ವಾಸುದೇವ ಜೈನರ ಇದರ ಪ್ರಕಾರ. ರಾಮಾಯಣಕ್ಕೆ ಇದು ಬಂದಾಗ ಇಲ್ಲಿ ವಾಸುದೇವ ಯಾರು ಅಂದರೆ ಲಕ್ಷ್ಮಣ. ಇಲ್ಲಿ ಪ್ರತಿವಾಸುದೇವ ಯಾರು ಅಂತಂದರೆ ರಾವಣ. ಪ್ರತಿವಾಸುದೇವನಿಗೆ ಪ್ರತಿನಾರಾಯಣ ಅಂತ ಕರೀತಾರೆ, ಇನ್ನೊಂದು ಹೆಸರು, ಎರಡೆರಡು ಹೆಸರು ಇರುತ್ತೆ. ಹಾಗೆ ವಾಸುದೇವನಿಗೆ ಪ್ರತಿವಾಸುದೇವ ಅಂತ. ಯಾಕೆ ಪ್ರತಿವಾಸುದೇವ ಪಾತ್ರ ಅಂತಂದರೆ, ಪ್ರತಿ ಅಂತ ಶಬ್ದ ಅಪೋಸಿಟ್, ವಿರೋಧ ಅಂತ ಯಾಕೆ ಬರುತ್ತೆ ಅಂತಂದರೆ, ಈ ವಾಸುದೇವನು ಆ ಪ್ರತಿವಾಸುದೇವನನ್ನು ಚಕ್ರರತ್ನವನ್ನು ಪ್ರಯೋಗಿಸಿ ಕೊಲ್ತಾನೆ, ಸಂಹಾರ ಮಾಡ್ತಾನೆ. ಆದ್ದರಿಂದ ವಾಸುದೇವ ಮತ್ತು ಪ್ರತಿವಾಸುದೇವ ಎರಡು ಮುಖ್ಯವಾದಂತಹ ಪಾತ್ರಗಳು. ಕೃಷ್ಣನ ವಾಸುದೇವನಾಗಿದ್ದಾಗ ಪ್ರತಿವಾಸುದೇವ ಶಿಶುಪಾಲ ಅವನ್ನ ಸಂಹಾರ ಮಾಡ್ತಾನೆ ಚಕ್ರವರ್ತಿ. ಈಗ ಈ ರಾಮಾಯಣದಲ್ಲಿ ವಾಸುದೇವನಾಗಿರ್ತಕ್ಕಂಥವನು ಲಕ್ಷ್ಮಣ, ಬಲರಾಮನಾಗಿರ್ತಕ್ಕಂಥದ್ದವನ ಅಣ್ಣ ರಾಮ. ಹಾಗೆ ಈ ವಾಸುದೇವ ಸಂಹಾರ ಮಾಡಿದ್ದು ಪ್ರತಿವಾಸುದೇವನನ್ನು, ಲಕ್ಷ್ಮಣ ವಾಸುದೇವ ಸಂಹಾರ ಮಾಡಿದ್ದು ಪ್ರತಿವಾಸುದೇವನಾದಂತಹ ರಾವಣನನ್ನು. ಆದ್ದರಿಂದ ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ರಾವಣನನ್ನು ಕೊಂದರೆ, ಜೈನ ರಾಮಾಯಣದಲ್ಲಿ ರಾವಣನನ್ನು ಲಕ್ಷ್ಮಣ ಕೊಲ್ತಾನೆ. ಹಾಗೆ ಕಾಮದೇವ ಹನುಮಂತನ ಪಾತ್ರ ಇದರಲ್ಲಿ. ಹನುಮಂತನು ಆ ಕಾಲದ ಒಬ್ಬ ಕಾಮದೇವ. ಜೈನರ ಪುರಾಣಗಳಲ್ಲಿ ಬಂದಿರುವ ಒಂದು ಕಾನ್ಸೆಪ್ಟ್, ಒಂದು ಪರಿಕಲ್ಪನೆ ಏನು ಅಂದರೆ, ಅದರ ಪ್ರಕಾರ ತೀರ್ಥಂಕರರು, ಚಕ್ರವರ್ತಿಗಳು, ವಾಸುದೇವರು, ಪ್ರತಿವಾಸುದೇವರು ಅಲ್ಲದೆ ಇನ್ನು 16 ಜನ ಪ್ರಮುಖರುಂಟು. ಅವರನ್ನು ಕಾಮದೇವರು ಅಂತ ಕರೀತಾರೆ. ಕಾಮದೇವರು ಅಂದರೆ ಮನ್ಮಥನ ಹಾಗೆ ರತಿ ಆ ಥರದ ಪರಿಮಿತ ಅರ್ಥದಲ್ಲ, ತುಂಬ ಸುಂದರವಾದ ಪುರುಷ. ನಾವು ಈಗ ಹನುಮಂತನನ್ನು ಮೂತಿ ಉದ್ದ ಬಂದ ಹಾಗೆ ಎಲ್ಲ ತೋರಿಸ್ತೀವಿ, ಆದರೆ ಜೈನ ಪುರಾಣದ ಪ್ರಕಾರ ತುಂಬ ಚೆಲುವ, ಸ್ಫುರದ್ರೂಪಿ. ಅವನಿಗೆ ಮದುವೆ ಆಗುತ್ತೆ, ಇದರಲ್ಲಿ ಮದುವೆ, ಅವನಿಗೆ ಮಕ್ಕಳಾಗ್ತಾರೆ, ಇಬ್ಬರು ಹೆಂಡತಿ ಎಲ್ಲ ಇರ್ತಾರೆ. ಹೀಗಾಗಿ ಅದರಲ್ಲಿ ಈ ಕಾಲದ ಕಾಮದೇವ ಹನುಮಂತ, ಹಾಗೆ ಸೀತೆ, ಇತರ ಪಾತ್ರಗಳು ಇದರಲ್ಲಿ ಬರ್ತದೆ. ಹಾಗಾದರೆ ಜೈನ ರಾಮಾಯಣದ ವೈಶಿಷ್ಟ್ಯಗಳು ಏನು ಅಂತ ಒಂದು ಸಂದೇಹ ಓದುಗನಿಗೆ ಉಂಟಾಗತ್ತೆ. ಅದರ ಪ್ರಕಾರ ಇಲ್ಲಿ ಭವಾವಳಿಯನ್ನು ಹೇಳೋದು ಅಂದರೆ ಪ್ರತಿಯೊಂದು ಪ್ರಮುಖ ಪಾತ್ರದ ಹಿಂದಿನ ಭಾವಗಳಲ್ಲಿ ಅವರು ಏನೇನಾಗಿದ್ದರು ಅನ್ನೋದನ್ನು ತಿಳಿಸ್ತಕ್ಕಂಥದ್ದು. ಆಮೇಲೆ ಇಲ್ಲಿ ಬರುವ ಬಹಳ ದೊಡ್ಡ ವ್ಯತ್ಯಾಸ ಅಂತಂದರೆ, ರಾವಣನನ್ನು ವಾಲ್ಮೀಕಿ ರಾಮಾಯಣ ಮಾತ್ರ ಅಲ್ಲ, ಅಲ್ಲಿನ ಬೇರೆ ಬೇರೆ ಯಾವ ಜೈನೇತರ ರಾಮಾಯಣಗಳು ಯಾವ್ಯಾವುದಿದೆಯೋ ಅಲ್ಲೆಲ್ಲ ತುಂಬ ದುಷ್ಟನು, ಕಾಮಿ, ಅವನು ಅನ್ಯ ಸ್ತ್ರೀಯರ ಅಪಹರಣಾಗಿಗೆ ಅಂಥೇಳಿ ರಾಕ್ಷಸ, ಈ ರೀತಿ ಎಲ್ಲ ಅವನ ವರ್ಣನೆ ಬರುತ್ತೆ. ಜೈನ ಪುರಾಣದಲ್ಲಿ ಅದನ್ನು ಒಪ್ಪೋದಿಲ್ಲ ಅವರು. ಅವನು
ತುಂಬ ಯೋಗ್ಯನಾದಂತಹ, ಗುಣವಂತನಾದಂತಹ, ಶೀಲವಂತನೂ ಆಗಿದ್ದಂಥವನು. ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಅವನು ಸೀತೆಯನ್ನು ಕಂಡು ಮೋಹಿತನಾದ. ಅದರಿಂದ ಅವನ ದುರಂತ ನಾಯಕನಾಗಿ ಬಾಳಬೇಕಾದಂಥ ಪ್ರಮೇಯ ಬಂತು. ಕಡೆಗೆ ಪಶ್ಚಾತ್ತಾಪ ಬಂದು ಸೀತೆಯನ್ನು ನಾನು ರಾಮನಿಗೆ ಒಪ್ಪಿಸ್ಬಿಡ್ತೀನಿ, ಅದಕ್ಕೆ ನನ್ನ ಮನಸ್ಸಿನ ಪರಿವರ್ತನೆ ಆಗಿದೆ, ಆದರೆ ಕರ್ಕೊಂಡೋಗಿ ಹಂಗೆ ಸುಮ್ಮನೆ ಕೊಡೋದಿಲ್ಲ, ಯುದ್ಧ ಮಾಡಿ ರಾಮನನ್ನು ಸೋಲಿಸಿ ನಿನ್ನ ಮಡದಿಯನ್ನು ನಾನು ಒಪ್ಪಿಸ್ತಾ ಇದ್ದೀನಿ ಅಂತ, ಆ ಥರ ಅಂತ ನಾನು ವೀರ ಕ್ಷತ್ರಿಯನಾಗಿಯೇ ಆ ಕೆಲಸವನ್ನು ಮಾಡ್ತೀನಿ ಅಂತ ತೀರ್ಮಾನ ಮಾಡೋ ಕತೆ. ಇದು ಬಹಳ ಸೊಗಸಾಗಿ ನಾಗಚಂದ್ರ ಅದನ್ನೆಲ್ಲ ವರ್ಣಿಸಿದ್ದಾನೆ. ಇದೊಂದು ಅಂದರೆ ರಾವಣನು ಉದಾತ್ತ ಪಾತ್ರ, ದುರಂತ ನಾಯಕ. ನಾವು ತಿಳ್ಕೊಂಡ ಹಾಗೆ ಆ ದಶಮುಖ ಹೇಗೆ ಬಂತು ಅಂತ ಅನ್ನೋದನ್ನು ಹೇಳ್ತಾರೆ. ಕನ್ನಡಿಯಲ್ಲಿ ನೋಡಿಕೊಂಡಂತಹ ಸಂದರ್ಭದಲ್ಲಿ ಅವನು ಧರಿಸಿದಂತಹ ಕಿರೀಟದಲ್ಲಿ ಅದರ ಗಾಜು ಅದೆಲ್ಲ ಇದ್ದಿದ್ದರಿಂದ 10 ರೀತಿಯಲ್ಲಿ 10 ಮುಖಗಳು ಕಂಡಿದ್ದರಿಂದ ಅವನಿಗೆ ದಶಮುಖ ಅಂತ ಬಂತೆ ಹೊರತು ಅನ್ಯತ ಅಲ್ಲ ಅನ್ನೋದನ್ನು ಕೂಡ ಎಲ್ಲ ವಿವರಿಸಿ ಮತ್ತು ಅವನನ್ನು ಸಂಹಾರ ಮಾಡೋದು ಲಕ್ಷ್ಮಣ. ಆಮೇಲೆ ಇಲ್ಲಿಯ ಎಲ್ಲ ಮಹಾಪಾತ್ರಗಳು ಕೂಡ ಕಡೆಯಲ್ಲಿ ಅವರು ಜೈನ ದೀಕ್ಷೆಯನ್ನು ತೆಗೆದುಕೊಂಡು ಸನ್ಯಾಸಿಗೆ, ಸೀತೆ ಕೂಡ, ರಾಮನು, ಎಲ್ಲರೂ ಆ ರೀತಿ ದೀಕ್ಷಿತರಾಗಿ ಹೋಗ್ತಾರೆ. ಆಮೇಲೆ ಸೀತೆ ಒಂದು ದೇವತೆಯಾಗಿ ಪರಿವರ್ತಿತ ಆಗ್ತಾಳೆ. ಆಕೆ ವ್ರತವನ್ನು ತೆಗೆದುಕೊಂಡು ಆಕೆ ಒಬ್ಬ ಜೈನ ಸನ್ಯಾಸಿನಿಯಾಗುವ ವರ್ಣನೆ ಕೂಡ ಇದರಲ್ಲಿ ಬರುತ್ತೆ. ಆಮೇಲೆ ಮಂಡೋದರಿಯ ಪಾತ್ರಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಂಡೋದರಿ ಬೇರೆ ರಾಮಾಯಣಗಳಲ್ಲಿ ಆಕೆ ಸೀತೆಯನ್ನು ನೀನು ಈ ರೀತಿ ಮೋಹಿತನಾದ್ದು ಸರಿಯಲ್ಲ ಅಂತ ಗಂಡನಿಗೆ ಬುದ್ಧಿವಾದವನ್ನು ಹೇಳಿದ ವರ್ಣನೆ ಬರುತ್ತೆ. ಆದರೆ ಇದರಲ್ಲಿ ಸೀತೆಗೆ ಅವ್ರ ಹತ್ರ ಹೋಗಿ ಮಂಡೋದರಿ ಮಡದಿ ಆಗೋದಕ್ಕೆ ನೀನು ಒಪ್ಕೊಂತ ಹೇಳುವ ಸ್ವಲ್ಪ ಆ ವ್ಯತ್ಯಾಸ ಮಾಡಿಕೊಂಡಿದ್ದಾರೆ. ಆದರೆ ಎರಡನೆಯ ಹಂತದಲ್ಲಿ ಕಡೆಗೆ ಯುದ್ಧವಾಗುವ ಪ್ರಸಂಗ ಬಂದಾಗ ಅದೇ ಮಂಡೋದರಿ ಗಂಡನಿಗೆ ತಿರುಗ ವಿವೇಕ ಹೇಳ್ತಾಳೆ, ನೀನು ಯುದ್ಧ ಎಲ್ಲ ಮಾಡಿ ಇದೆಲ್ಲ ಬೇಡವೇ ಬೇಡ, ಕರೆದುಕೊಂಡೋಗಿ ಸೀತೆಯನ್ನು ರಾಮನಿಗೆ ಒಪ್ಪಿಸ್ಬಿಡು, ಆ ರೀತಿ ಮಾಡು ಅಂತ ಹೇಳಿ ರಾವಣನಿಗೆ ಉಪದೇಶ ಮಾಡೋವಾಗ ಅಂದರೆ ಅವಳು ಕೂಡ ಪರಿವರ್ತನೆ ಆಗತಕ್ಕಂಥದ್ದು ಬರುತ್ತೆ. ಹೀಗೆ ಅನೇಕ ವ್ಯತ್ಯಾಸಗಳು. ಲವಕುಶರ ವಿಚಾರ ಇದು. ಲವಕುಶರು ರಾಮನ ಅಶ್ವಮೇಧದ ಕುದುರೆ ಬಂದಂತಹ ಸಂದರ್ಭದಲ್ಲಿ ತಪೋವನದಲ್ಲಿ ವಾಲ್ಮೀಕಿ ಮಹರ್ಷಿಗಳ ತಪೋವನದಲ್ಲಿದ್ದಂತಹ ಲವಕುಶರು ಅದನ್ನು ತಡೆದು ನಿಲ್ಲಿಸಿ ಕಡೆಗೆ ಯುದ್ಧ ಮಾಡಿ ರಾಮನು ಸೋತು ಆತ ಬಿದ್ದಂತಹ ಸಂದರ್ಭದಲ್ಲಿ ಕಡೆಗೆ ಯಾರ್ಯಾರು ಏನು ಅಂತೆಲ್ಲ ಇದು ನಮಗೆ ಗೊತ್ತಿರೋ ಕತೆ. ನಾಗಚಂದ್ರನ ರಾಮಾಯಣದಲ್ಲಿ ಮತ್ತು ಜೈನ ಪರಂಪರೆಯ ರಾಮಾಯಣದಲ್ಲಿ ಅದನ್ನು ತುಂಬ ವ್ಯತ್ಯಾಸ ಮಾಡಿಕೊಂಡಿದ್ದಾರೆ. ಅಲ್ಲಿ ಲವಕುಶರೇನೇ ಯುದ್ಧಕ್ಕೆ ಹೋಗಿ ರಾಮನನ್ನು ಸೋಲಿಸ್ತಾರೆ ಅವರು. ಮತ್ತು ನಾರದನು ಬಂದು ಆಮೇಲೆ ಅವರಿಗೆ ಯಾರ್ಯಾರು ಏನೋ ಅನ್ನೋ ಪರಿಚಯ ಹೇಳ್ಕೊಡ್ತಕ್ಕಂಥದ್ದು, ಈ ರೀತಿಯ ವ್ಯತ್ಯಾಸ ಮಾಡ್ಕೊಂಡಿರೋದು ಒಂದು. ಇನ್ನೊಂದು, ಲವಕುಶರಿಗೆ ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ, ಬೇರೆ ಬೇರೆ ಪತ್ನಿಯರಿರ್ತಾರೆ, ಮತ್ತು ಅವರು ಕೂಡ ಕಡೆಯಲ್ಲಿ ದೀಕ್ಷೆಯನ್ನು ತೆಗೆದು ಈ ರೀತಿಯ ಮಾರ್ಪಾಟುಗಳನ್ನು ನಾಗಚಂದ್ರನ ರಾಮಾಯಣದಲ್ಲಿ ಅಂದರೆ ಜೈನ ರಾಮಾಯಣದಲ್ಲಿ ಅವು ಉಂಟು. ವಾಲ್ಮೀಕಿಯ ಪಾತ್ರ ಇಲ್ಲಿ ಇಲ್ಲ, ಆಶ್ರಮಕ್ಕೆ ಹೋಗೋ ಪಾತ್ರ ಇಲ್ಲ. ಇಲ್ಲಿ ಲಕ್ಷ್ಮಣನಲ್ಲ, ಜೈನ ರಾಮಾಯಣದಲ್ಲಿ ಇವನ ನಾಗಚಂದ್ರನ ರಾಮಾಯಣದಲ್ಲಿ ಸೀತೆಯನ್ನು ಪರಿತ್ಯಕ್ತಳಾದಂತಹ ಸಂದರ್ಭದಲ್ಲಿ ರಾಮ ಜನಾಪವಾದದಿಂದ ನಾನು ಕಳಂಕಿತನಾಗಬಾರದು ಅಂತೇಳಿ ತನ್ನ ಗೌರವವನ್ನು ಘನತೆಯನ್ನು ಕಾಪಾಡಿಕೊಳ್ಳೋ ದೃಷ್ಟಿಯಿಂದ ಸೀತೆಯನ್ನು ಅರಣ್ಯದಲ್ಲಿ ಬಿಟ್ಟು ಬರುವುದಕ್ಕೆ ಲಕ್ಷ್ಮಣನ ಮೂಲಕ ಕಳಿಸ್ತಾನಲ್ಲ, ಇಲ್ಲಿ ಲಕ್ಷ್ಮಣ ವಿರೋಧಿಸ್ತಾನೆ. ಅದನ್ನು ಸಂಪೂರ್ಣವಾಗಿ ವಿರೋಧಿಸಿ ತಾನು ಹೋಗೋದಕ್ಕೆ ಒಪ್ಕೊಳ್ಳದೇ ಇದ್ದಂತಹ ಸಂದರ್ಭದಲ್ಲಿ ತನ್ನ ರಾಮ ಸೇನಾಪತಿಯ ಮೂಲಕ ಸೀತೆಯನ್ನು ಕರೆದುಕೊಂಡು ಹೋಗಿ ಅಲ್ಲಿರ್ತಕ್ಕಂಥ ಬೇರೆ ಬೇರೆ ದೇವಾಲಯಗಳನ್ನ ತೋರಿಸೋ ನೆಪದಲ್ಲಿ ಕರ್ಕೊಂಡು ಹೋಗಿ ಒಂದು ಅರಣ್ಯದಲ್ಲಿ ಬಿಟ್ಟು ಬಂದುಬಿಡು ಅಂತ ಕಳಿಸ್ಕೊಡ್ತಾನೆ. ಹಾಗೆ ಹೋದಂತಹ ಸಂದರ್ಭದಲ್ಲಿ ಕಡೆಗೆ ಸೀತೆ ಅನಾಥಳ ರೀತಿಯಲ್ಲಿ ಆಕೆ ದುಃಖ ತಪ್ತಳಾಗಿದ್ದಾಗ ಪುಂಡರೀಕಿಣಿ ಪುರದಲ್ಲಿ ಇದ್ದಂತಹ ಒಬ್ಬ ರಾಜ, ಆ ರಾಜ ಬಂದು ಇವಳನ್ನು ಕರೆದುಕೊಂಡೋಗಿ ವಜ್ರಜಂಕ ಅಂತ ಅವನು ಈಕೆ ವಿಚಾರವನ್ನು ತಿಳಿದು ತನ್ನ ರಾಜಧಾನಿಗೆ ಕರ್ಕೊಂಡೋಗಿ ತನ್ನ ತಂಗಿಯ ವಶಕ್ಕೆ ಒಪ್ಪಿಸಿ ಕಾಪಾಡ್ತಾನೆ. ಅಲ್ಲಿ ಮಕ್ಕಳು ಲವಕುಶರು ಹುಟ್ಟೋದು ಕಥೆಯನ್ನು. ಈ ರೀತಿ ಅನೇಕ ಮಾರ್ಪಾಟುಗಳಾಗಿದ್ದರೂ ಕೂಡ ಮೂಲಕತೆಗೆ ಧಕ್ಕೆ ತಂದಿಲ್ಲ. ಮೂಲಕತೆಯ ಸ್ಥೂಲವಾಗಿ
ನೋಡಿದಂಥ ಸಂದರ್ಭದಲ್ಲಿ ಮೂಲ ಕಥೆಯೇ ಇದ್ದಾಗಿದೆ. ಸೂಕ್ಷ್ಮವಾಗಿ ಒಳಹೊಕ್ಕು ನೋಡಿದ ಸಂದರ್ಭದಲ್ಲಿ ಮಾಡಿಕೊಂಡಿರ್ತಕ್ಕಂಥ ಮಾರ್ಪಾಟುಗಳು ನಮ್ಮ ಗಮನಕ್ಕೆ ಬರುತ್ತೆ. ಕಡೆಯಲ್ಲಿ ಎಲ್ಲ ತಂದೆ ಮಕ್ಕಳು ಸೇರತಕ್ಕಂಥದ್ದು ಆ ವಸ್ತು, ಅದನ್ನು ನಾವು ಇದರಲ್ಲಿ ಅಂದರೆ ಪುಷ್ಪಕ ವಿಮಾನದಲ್ಲಿ ಬಂದು ಇದಾಗತಕ್ಕಂಥ ಆ ವಿಚಾರವನ್ನು ಮತ್ತೆ ನಾನು ವಿಸ್ತರಿಸಿ ಹೇಳ್ತೇನೆ. ಸೀತೆಯನ್ನು ಈ ರೀತಿ ಕಳಿಸಿದಂತಹ ಸಂದರ್ಭದಲ್ಲಿ ರಾಮನು ದುಃಖತಪ್ತನಾಗಿ ಕುಳಿತಿದ್ದಾಗ ಅವನ ಬಳಿ ಬಂದಂತಹ ಸುಗ್ರೀವ, ಜಾಂಬವ ಅವರೆಲ್ಲ ಅವನಿಗೆ ಹೇಳ್ತಾ, ಪ್ರಭು ಸೀತಾಮಾತೆಯನ್ನು ನಾವು ಕರೆಸ್ಕೊಳ್ಬೇಕು, ತಾವು ಅಷ್ಟು ತೊಂದರೆಯಲ್ಲಿ ಬಳಲುತ್ತಾ ಇರತಕ್ಕಂತಹ ಆ ತಾಯಿ ನಮ್ಮ ರಾಜಧಾನಿಗೆ ಮತ್ತೆ ಬರಬೇಕು ಅಂಥೇಳಿ ಅವನ ಮನಸ್ಸು ಕರಗುವ ಹಾಗೆ ಹೇಳ್ತಾರೆ. ಅವನ ಮನಸ್ಸು ಕಠಿಣವಾಗಿದ್ದೇನು ಇರಲಿಲ್ಲ. ಆತನ ಅಂತರಂಗದಲ್ಲಿಯೂ ಕೂಡ ಒಂದು ತನ್ನ ಮಡದೆಯ ವಿಚಾರದಲ್ಲಿ ಅವಳು ಯೋಗ್ಯಳು, ಆಕೆ ಪತಿವ್ರತೆ, ಶುಚಿರ್ಭೂತಳು ಅನ್ನೋ ವಿಚಾರದಲ್ಲಿ ಅವನಿಗೆ ಸಂಶಯ ಇರಲಿಲ್ಲ. ಆದರೆ ಇದರಲ್ಲಿ ಅಗಸನು ಹೇಳಿದ ಮಾತು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬೇರೆ ರಾಮಾಯಣದಲ್ಲಿದ್ದರೆ ಜೈನ ರಾಮಾಯಣದಲ್ಲಿ ವ್ಯತ್ಯಾಸ ಮಾಡಿಕೊಂಡಿದ್ದಾರೆ. ಜನರು ಮಾತಾಡ್ಕೊಳ್ತಿರ್ತಾರೆ. ಇಲ್ಲಿ ಯಾರೋ ಒಬ್ಬ ಅಗಸನ ಮತ್ತೊಂದು ಪಾತ್ರ ಹೇಳ್ತಾರೆ, ಜನರೂಢಿಯಲ್ಲಿ ಇದ್ದಂತಹ ಮಾತು ಜನಾಪವಾದ ಅವನಿಗೆ ಕೇಳಿದ್ದು ಅಂತ ವ್ಯತ್ಯಾಸ ಬರುತ್ತೆ. ರಾಮ ಹೇಳ್ತಾನೆ, ರಾಮಚಂದ್ರ ಲೋಕಾಪವಾದ ಭಯದಿನ್ ಆಕೆಯನ್ ಆಮ್ ಕಳೆದೆನ್ ಸಚ್ಚರಿತದೊಳ್ ಆಕೆಗೆ ಸವನ್ ಆರುಂ ಇಲ್ಲ ಎಂಬುದನ್ನು ಆ ನರಿವೆಂ, ನನಗೆ ಗೊತ್ತು ಆಕೆ ಶುಚಿ ಅನ್ನತಕ್ಕಂಥದ್ದು ಅಂತ ಹೇಳಿ ಪುಂಡರೀಕಪುರಕ್ಕೆ ಅವರು ಕರ್ಕೊಂಡು ಬರೋದಕ್ಕೆ ವ್ಯವಸ್ಥೆ ಮಾಡ್ತಾನೆ. ಹೋಗಿ ಕರ್ಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ನಡೆಯುವ ಕಥೆಯ ಪ್ರಕಾರ ಏನಾಗುತ್ತೆ, ಆ ಪುಂಡರೀಕಪುರ ಅಂದರೆ ಯಾರು ಅರಣ್ಯದಲ್ಲಿದ್ದಂಥ ಸೀತೆಯನ್ನು ತನ್ನ ರಾಜಧಾನಿಗೆ ಕರೆದುಕೊಂಡು ಹೋಗಿ ಪುಂಡರೀಕಿಣಿ ಪಟ್ಟಣದಲ್ಲಿ ಅವಳಿಗೆ ತನ್ನ ತಂಗಿಗೆ ವಹಿಸಿ ಇದ್ದನು ವಜ್ರಜಂಗ ರಾಜ, ಅದು ಅಲ್ಲಿಂದ ವಾಪಸ್ ಮತ್ತೆ ರಾಜಧಾನಿಗೆ ಅಯೋಧ್ಯೆಗೆ ಬರಮಾಡಿಕೊಳ್ಳುವ ವ್ಯವಸ್ಥೆ ಏರ್ಪಾಟಾಗುವ ಪೂರ್ವದಲ್ಲಿ ಅಲ್ಲಿದ್ದಂತಹ ಸೀತೆಯ ಮಕ್ಕಳಾದಂತಹ ಲವಕುಶರು ಈ ಸೀತೆಯನ್ನು ಪರಿತ್ಯಕ್ತವಾದ ಸಂಗತಿಯನ್ನು ಕೇಳಿಯವರು, ಇಂತಹ ದುಷ್ಟನಾಗಿದ್ದಾನೆ ಆತ ರಾಮಚಂದ್ರ, ಅವನ್ನ ನಾವು ಸಂಹಾರ ಮಾಡೋದೇ ಬಿಡೋದಿಲ್ಲ, ಅಥವಾ ಯುದ್ಧ ಮಾಡಿ ಅವನಿಗೆ ಸರಿಯಾದ ಪಾಠವನ್ನು ಕಲಿಸ್ತೀವಿ ಅಂತೇಳಿ ಅಲ್ಲಿಯ ಮಂತ್ರಿಗಳನ್ನ ಕೇಳ್ತಾರೆ. ಇಲ್ಲಿಗೆ ಅಯೋಧ್ಯ, ನಮ್ಮ ಪುಂಡರೀಕಪುರಕ್ಕೆ ಅಯೋಧ್ಯೆ ಎಷ್ಟು ದೂರ ಆಗುತ್ತೆ ಅಂತ. ಅವರು 150 ಯೋಜನ ದೂರ ಇದೆ ಅಂತೇಳಿ ಅಲ್ಲಿಗೆ ಪುಷ್ಪಕ ವಿಮಾನದಲ್ಲಿ ಹೋಗಿ ಹೊರಗಡೆ ಬೀಡು ಬಿಟ್ಟು ಯುದ್ಧ ಆಗೋದನ್ನು ಅದನ್ನೆಲ್ಲ ವರ್ಣಿಸ್ತಾರೆ. ಸಾಮಾನ್ಯವಾಗಿ ಜೈನ ಪುರಾಣಗಳಲ್ಲಿ ಯುದ್ಧದ ವರ್ಣನೆ ಜಾಸ್ತಿ ವಿಸ್ತಾರವಾಗಿ ಬರೋದಿಲ್ಲ, ಯಾಕೆಂದರೆ ಅದು ಹಿಂಸೆಯ ಭಾಗವಲ್ವಾ. ಆದ್ದರಿಂದ ಅಹಿಂಸೆಯ ಈ ಕವಿಗಳು ಅದನ್ನು ಭಾಳ ಪರಿಮಿತ ಪ್ರಮಾಣದಲ್ಲಿ ವರ್ಣಿಸ್ತಾರೆ. ಪುಂಡರೀಕಪುರದಿಂದ ಎಲ್ಲರೂ ಬಂದು ಸೇರಿದ, ನಾನು ಸ್ವಲ್ಪ ಕಥೆಯನ್ನು ದಾಟಿಸ್ತೀನಿ, ಹೇಳಬೇಕಾದ ಸಂಗತಿಗಳಿರೋದರಿಂದ. ಬಂದಾಗ ಸೀತೆಗೆ ಕೈ ಮುಗಿದು ರಾಮಚಂದ್ರ ಹೇಳ್ತಾನೆ, ಅವನು ವೈದೇಹಿ ವಿಷಯ ವಿರಕ್ತಿ ವಿದ್ಯುದೋಳ್ ಶುದ್ಧೆಯಾಗಿ ತಪಂಬಡುವೆ ಎಂದು ಮನದೋಳ್ ಪರಿಚ್ಛೇದಿಸಿ ಪುಷ್ಪಕ ವಿಮಾನ ಹತ್ತಿ ಅಯೋಧ್ಯೆಯನ್ನು ಎಯ್ದೆ. ಅವರೆಲ್ಲ ಅಯೋಧ್ಯೆಗೆ ಬಂದುಬಿಟ್ಟಿದ್ದಾರೆ ಎಲ್ಲರೂ. ಆಗ ರಾಘವನನ್ನು ಕಂಡು ಸೀತೆ ಕೇಳ್ತಾಳೆ, ಅವಿಚಾರಂ ಕಳೆದು ಎನ್ನ ನಿಂತಿನಿತು ನೋವಂ ಮಾಡಿದೆ ದೇವರ್ ಎಂದು ವಿಷಾದದಮ್ಮಿಗೆ ನೊಂದು ಸೀತೆ ನುಡಿದಳ್. ರಾಘವ ದೇವಂ ಜನತಾಪವಾದ ಭಯದಿಂದ ಈ ಖೇದಮಂ ಮಾಡಿದೆಂ, ಭುವನ ಖ್ಯಾತನೆನಿಪ್ಪ ನಿನ್ನ ಚರಿತಂ ಪೆರರ್ಗೆ ಅಜ್ಞಾತಮೇ. ಅದಕ್ಕೆ ಸೀತೆ ಹೇಳ್ತಾಳೆ, ಅದರಿಂ ಲೋಕ ಪ್ರತ್ಯಯಮಪ್ಪಂತೆ ಮಾಡ್ಪುದು. ಪಿರಿದಪ್ಪ ಅದೊಂದು ಕೊಂಡಮನ್ನುಗೊಳಿಸಿ ಒಂದು ದೊಡ್ಡ ಅಗ್ನಿಕುಂಡವನ್ನು ಮಾಡಿಸಿದರು, ತೋಡಿದರು. ಪಿರಿದಪ್ಪ ಅದೊಂದು ಕೊಂಡಮನ್ ಅಗುಳಿಸಿ ಚಂದನದ ಅಗರುವಿನ ಇಂಧನಂಗಳುಮಂ ಸುಗಂಧ ದ್ರವ್ಯಂಗಳುಮನ್ ಇಕ್ಕಿ, ಆ ಕುಂಡ ಎಲ್ಲ ತೋಡಿದ ಮೇಲೆ ಅದರಲ್ಲಿ ಇಂಥವನ್ನೆಲ್ಲ ಶ್ರೀಗಂಧದ ಚಕ್ಕೆಗಳು, ಅಗರುವನ್ನು, ಕಟ್ಟಿಗೆ ಇವನ್ನೆಲ್ಲ ಜೋಡಿಸಿ ಅದರ ಮೇಲೆ ಸುಗಂಧ ದ್ರವ್ಯಗಳನ್ನು ಸುರಿದು ಕಿರ್ಚಂ ತಗುಳ್ಚುವುದು ಬೆಂಕಿ ಇಟ್ಟರು. ಆ ಸಂದರ್ಭದಲ್ಲಿ ದೇವೇಂದ್ರಂ ಅವನಿಗೆ ಗೊತ್ತಾಯಿತು ಆಸನ ಕಂಪ ಅವನಿಗೆ ಯಾವುದಾದರೂ ಒಂದು ಶುಚಿಯ ಜೀವನವನ್ನು ನಡೆಸುವ ಭವ್ಯ ಜೀವಿಗೆ
ತೊಂದರೆ, ಉಪಟಳ, ಉಪಸರ್ಗ, ನೋವು ಉಂಟಾದಂಥ ಸಂದರ್ಭದಲ್ಲಿ ಜೈನ ಪುರಾಣಗಳಲ್ಲಿ ದೇವೇಂದ್ರನಿಗೆ ಅವನು ಕುಳಿತಿರ್ತಕ್ಕಂಥ ಆಸನ ಪೀಠ ಅದು ಅಲುಗಾಡುತ್ತೆ. ಅದಕ್ಕೆ ಆಸನ ಕಂಪ ಅಂತ. ಅದರ ಸೂಚನೆ ಏನು ಅಂದರೆ, ಓಹೋ, ಒಬ್ಬ ಯೋಗ್ಯರಿಗೆ ತೊಂದರೆ ಆಗ್ತಾಯಿದೆ, ಯೋಗ್ಯರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ತಕ್ಷಣ ಅವರಿಗೆ ಬಂದು ಆ ತೊಂದರೆಯಿಂದ ನಿವಾರಿಸುವ ಉಪಾಯವನ್ನು, ವ್ಯವಸ್ಥೆಯನ್ನು ಮಾಡ್ತಾನೆ. ಹಾಗೆ ಇಲ್ಲಿ ಒಬ್ಬ ದೇವನನ್ನು ಕರೆದು ಆತನಿಗೆ ಹೇಳ್ತಾರೆ, ಉರಿಯುತ್ತಿರ್ಪ ಕುಂಡದ ಸಮೀಪದ ವಿಯನ್ ಮಂಡಲದೊಳು ನೀನು ಆಕಾಶದಲ್ಲಿ ನಿನ್ನ ವಿಮಾನದಲ್ಲಿ ಕುಳಿತಿದ್ದು ಅದಕ್ಕೆ ರಕ್ಷಣೆ ಕೊಡಬೇಕು. ವಿಮಾನಾರೂಢನಾಗಿ ಅವನು ಕುಳಿತು ಅವಲೋಕಿಸುತ್ತಿದ್ದನು. ಸೀತೆ ಆವಾಗ ಅಗ್ನಿಕುಂಡವನ್ನು ಪ್ರವೇಶಿಸ್ತಾಳೆ. ಎಲ್ಲ ಸಿದ್ಧವಾಗಿದೆ. ಕಿರ್ಚು ಬೆಂಕಿ ಧಗಧಗ ಉರಿತಾ ಇದೆ. ಎಲ್ಲ ಜನ ಆಕಾಶದಲ್ಲಿ, ದೇವತೆಗಳು ನೆಲದಲ್ಲಿ, ಎಲ್ಲ ಭಕ್ತರು, ಲಕ್ಷ್ಮಣ, ಹನುಮಂತ, ಸುಗ್ರೀವ, ಜಾಂಬವ ಎಲ್ಲ ನೋಡ್ತಾ ನಿಂತಿದ್ದಾರೆ. ಅವಾಗ ಆಕೆ ಹೇಳ್ತಾಳೆ, ಬೀಳುವುದಕ್ಕೆ, ಅಗ್ನಿಕುಂಡ ಹಾಯುವುದಕ್ಕೆ ಮೊದಲು, ರಾಘವನೊಳಲ್ಲದೆ ರಾವಣನ ಆದಿಯಾಗಿ ಮಿಕ್ಕರೋಳ್ ಅಳಿಪಂ, ನನ್ನ ಬೈಕೆ ಏನಾದರೂ ಮನಕ್ಕೆ ತರೆ ಮರಣಮಕ್ಕೆ ಎನೆಗೆ ಕೃಷಾನುವಿಂ. ಕೃಷಾನು ಅಂದರೆ ಬೆಂಕಿ. ನಾನೇನಾದರೂ ಅನ್ಯರನ್ನು, ರಾಮನ ಬಿಟ್ಟು ಬೇರೆಯವರನ್ನು ನನ್ನ ಮನಸ್ಸಿನಲ್ಲಿ ಭಾವಿಸಿದ್ದರೂ ಕೂಡ ನನಗೆ ತಕ್ಷಣ ನನ್ನನ್ನು ಸುಟ್ಟು ದಹದಹಿಸಿ ಭಸ್ಮ ಮಾಡಲಿ ಈ ಬೆಂಕಿ ಅಂತ ಹೇಳಿ ಅಲ್ಲಿ ದಗದಗನೆ ಉರಿತಾ ಇದ್ದಂತಹ ಕುಂಡದಲ್ಲಿ ಮೇಯ್ಯನಿ ಈಡಾಡಿ ನೀರಂಪುಗುವಂತೆ ಕಿರ್ಚಂಪುಗುವುದು, ನೀರಿನ ಮೇಲೆ ನಡ್ಕೊಂಡು ಹೋಗುವ ಹಾಗೆ ಬೆಂಕಿ ಮೇಲೆ ಆಕೆ ಪ್ರವೇಶಿಸಿದಳು. ಜನಮೆಲ್ಲಂ, ಅಲ್ಲಿ ಸೇರಿದ್ದಂತಹ ಜನರೆಲ್ಲರೂ ಒಂದೇ ಕೊರಲೋಳ್ ಜನಕಾತ್ಮಜಯಂ ಪತಿವ್ರತಾ ಗುಣಮಣಿ ಮಂಡನೆಯಂ ಪಗೊಳ್ಳುವುದು. ಆಕೆ ಶುಚಿರ್ಭೂತಳಾಗಿದ್ದನ್ನು ಕಂಡು ಅವರೆಲ್ಲ ಕೊಂಡಾಡಿದರು. ಆಕೆ ಹೇಗೆ ಕಾಣಿಸಿದಳು ಆ ಬೆಂಕಿಯಿಂದ ಬರುವಾಗ? ಪೊಂಜಲಗೆಯಂತೆ ಕಿರ್ಚಿಂದಂ ಜಾನಕಿ ಶುದ್ಧೆಯಾಗಿ ಆಗಳ್ ಆ ರಾಮಸ್ವಾಮಿ ಸೀತೆಯ ಸಮೀಪಕ್ಕೆ ಬಂದು, ಪೊಂಜಲಗೆ ಅಂದರೆ ಗೋಲ್ಡನ್ ಬಾರ್, ಒಂದು ಚಿನ್ನದ ಹಲಗೆಯ ಹಾಗೆ ಆಕೆ ಫಳಫಳ ಹೊಳಿತಾ ಇದ್ದಂಥ, ಮೊದಲಿದ್ದ ಏನು ಕಾಂತಿ ಇತ್ತೋ ಆ ರೀತಿ ಆ ಥರನಾಗಿ ಬಂದಂಥ ಸಂದರ್ಭದಲ್ಲಿ ರಾಮ ಬೇಡ್ಕೊಂಡು ಅವನ ಪಾತ್ರದಲ್ಲಿ ಹೇಗೆ ಅಂದರೆ ಮಡದಿಯನ್ನು ಕೂಡ ಕ್ಷಮಾಪಣೆಯನ್ನೇ ಯಾಚಿಸ್ತಾರೆ. ಯೋಗ್ಯರಾದ ವ್ಯಕ್ತಿಗಳು ತಮ್ಮದು ತಪ್ಪಾಯಿತು ಅಂತಂದರೆ, ಚಿಕ್ಕವರಿರಲಿ ದೊಡ್ಡವರಿರಲಿ, ಸ್ತ್ರೀಯರಿರಲಿ ಮಕ್ಕಳಿರಲಿ, ಅವರಲ್ಲಿ ಕ್ಷಮಾಪಣೆಯನ್ನು ಕಾಯ ವಾಚ ಮನಸ್ಸು ಆಲೋಚಿಸಿ ಕೈ ಮುಗಿದು ಕೇಳಬೇಕು. ರಾಮನು ಸೀತೆಯ ಸಮೀಪಕ್ಕೆ ಬಂದು, ಕ್ಷಮಿಸುವುದು ಎನಗೆ ನೀಂ, ಕ್ಷಮಿಸುವುದು ಎನಗೆ ಮುನ್ನಮಿರ್ದ ತೆರದಿಂ ಮದೀಯ ವಲ್ಲಭೆಯಾಗಿದ್ದು ಸಾಮ್ರಾಜ್ಯ ಮಹಿಮೆಯೋಳ್ ನೆರೆದು ಪಡೆಯೇ ಸುಖಮಂ. ನೀನು ಮೊದಲನ ಹಾಗೆ ನನ್ನ ಪತ್ನಿಯಾಗಿ ಬಂದು ಇದ್ದು ಈ ರಾಜ್ಯದಲ್ಲಿ ಮಹಾರಾಣಿಯಾಗಿ ನೀನು ಬಾಳಬೇಕು ಅಂತ ಪ್ರಾರ್ಥಿಸ್ಕೊಳ್ತಾನೆ. ಸೀತಾದೇವಿ ಮುನ್ ಉಪಾರ್ಜಿಸಿದ ಕರ್ಮಂ ಎನಗೆ ಪಿರಿದಪ್ಪ ದುಃಖಮಂ ಮಾಡಿದೊಡೆ. ಯಾವುದೋ ಹಿಂದಿನ ಭಾಗದಲ್ಲಿ ನಾನು ಸಂಪಾದಿಸಿದ್ದ ಕರ್ಮದಿಂದಾಗಿ ಈ ರೀತಿ ಕಷ್ಟಗಳನ್ನು ನಾನು ಅನುಭವಿಸಿದ್ದು ಆಯಿತು. ಮುನ್ ಉಪಾರ್ಜಿಸಿದ ಕರ್ಮಂ ಎನಗೆ ಪಿರಿದಪ್ಪ ದುಃಖಮಂ ಮಾಡಿದೊಡೆ. ಆ ಕರ್ಮಕ್ಕೆ ಮುಳಿವನಲ್ಲದೆ ಉಳಿದವರಿಗೆ ಏಕೆ ಮುಳಿವೆಂ. ನಿಂದೇನು ರಾಘವನೊಳ ಅಪರಾಧವಿಲ್ಲ, ಲಕ್ಷ್ಮೀಶನ ಜೈಮಿನಿ ಭಾರತ ಬರುತ್ತೆ. ಹಾಗೆ ಆ ಕರ್ಮಕ್ಕೆ ಮುಳಿವನಲ್ಲದೆ, ನನಗಿಂಥ ಕರ್ಮ ಉಂಟಾಯ್ತಲ್ಲ, ಆ ಕರ್ಮಕ್ಕೆ ನಾನು ಕೋಪ ಮಾಡ್ಕೊಳ್ಬೋದೇ ಹೊರತು ಉಳಿದವರಿಗೆ, ಬೇರೆಯವರಿಗೆ ಮುಳಿವೆ ಇಲ್ಲ. ಕೇಡಿಲ್ಲದ ಮೋಕ್ಷ ಸುಖಕ್ಕೆ ಕಾರಣಮಪ್ಪ ತಪಮಂ ಕೈಕೊಳ್ವೆಂ. ನಿನ್ನ ರಾಣಿಯಾಗಿ ನಾನು ಬರೋದಕ್ಕೆ ಸಿದ್ಧ ಇಲ್ಲ, ನಾನು ಅದನ್ನು ಒಪ್ಪೋದಿಲ್ಲ. ಅದರ ಬದಲು ನಾನು ದೀಕ್ಷೆಯನ್ನು ಸ್ವೀಕರಿಸಿ ತಪಸ್ಸಿಗೆ ತೆರಳುತ್ತೇನೆ. ಇದು ಜೈನ ರಾಮಾಯಣದಲ್ಲಿ ಮಾಡಿಕೊಂಡಿರೋ ವ್ಯತ್ಯಾಸ. ಕೇಡಿಲ್ಲದ ಮೋಕ್ಷದಲ್ಲಿ ಹೋಯಿತು ಅಂತಂದರೆ ಮತ್ತೆ ಇನ್ನು ಯಾವ ಕೆಟ್ಟದ್ದು ಆ ಜೀವಕ್ಕೆ ಸಂಭವಿಸೋದೇ ಇಲ್ಲ. ಅಂತಹ ಸುಖಕ್ಕೆ, ಶಾಶ್ವತವಾದ ಸುಖಕ್ಕೆ ಕಾರಣಮಪ್ಪ ತಪಮಂ ಕೈಕೊಳ್ವೇನ್ ಎಂದು ತನ್ನ ಸಹಸ್ರ ಕುಂತಲಂಗಳಂ ಮುಂದಿಕ್ಕುವುದುಂ, ತನ್ನ ಕೂದಲನ್ನೆಲ್ಲ ಕಿತ್ತು ಇಡುತ್ತೆ. ಇದಕ್ಕೆ ಕೇಶಲುಂಚನ ಅಂತ ಹೆಸರು. ಜೈನ ಸನ್ಯಾಸಿರು ತಲೆ ಬೋಳಿದಾರಾಗಿರ್ತಲ್ಲ, ಹೋಗಿ ಶೇವಿಂಗ್ ಸಲೂನ್ದೆಲ್ಲ ತಗೊಳ್ಳೋ ಹಂಗಲ್ಲ, ಅದನ್ನು ಕೈಯಲ್ಲಿ ಕೀಳಬೇಕು. ಅದಕ್ಕೆ ಪಂಚಮುಷ್ಟಿ ಅಂತ, ಅದಕ್ಕೆಲ್ಲ ಶಾಸ್ತ್ರ ಉಂಟು. ಅಂದರೆ 5
ಕೂದಲಿನ ಎಳೆಗಳನ್ನು ಬಿಡಿಸ್ಕೊಂಡು ಅದನ್ನು ಮಾತ್ರ ಇಡೀ ಕಿತ್ತರೆ ರಕ್ತ ಚರ್ಮ ಕಿತ್ತು ಬಂದುಬಿಡುತ್ತೆ. ಅದರಿಂದ 5 ಎಳೆಗಳನ್ನು ಕೆಡಿಸಿ ಅಲ್ಲಿ ಬೂದಿಯನ್ನು ಸವರಿದರೆ ಆಗ ರಕ್ತ ಬರೋದಿಲ್ಲ. ಅದಕ್ಕೆ ಲೋಚನ ಕ್ರಿಯೆ ಅಂತ, ಲುಂಚನ ಕ್ರಿಯೆ, ಇದೆಲ್ಲ ಬೇರೆ ಬೇರೆ ಹೆಸರು. ಆ ಸಂದರ್ಭದಲ್ಲಿ ಅದನ್ನು ಮಾಡಿಕೊಳ್ಳುವಾಗ ಎಲ್ಲ ಭಕ್ತಾದಿಗಳು ಸೇರಿ ಅದನ್ನು ಒಂದು ಸಂಭ್ರಮದ ರೀತಿಯಲ್ಲಿ, ಪೂಜೆಯ ರೀತಿಯಲ್ಲಿ ಆಚರಿಸ್ತಾರೆ. ಈಗಲೂ ಈ ಕಾಲದಲ್ಲೂ ಆ ಸಂಪ್ರದಾಯ ಉಂಟು. ಸಹಸ್ರ ಕುಂತಲಂಗಳಂ ಮುಂದಿಕ್ಕುವುದು ತೀರ್ಮಾನ ಮಾಡಿಬಿಟ್ಟಿದೆ, ಅದನ್ನು ಬದಲಾಯಿಸೋ ಹಾಗಿಲ್ಲ. ರಾಘವಂ ಮೂರ್ಛಿತನಾದನಂ, ರಾಘವಂ ಮೂರ್ಛಿತನಾದಂ ಶೀತಲ ಕ್ರಿಯೆಗಳಿನ್ ಎಂತಾನುಂ ಎಳ್ಚೆತ್ತು ಪೃಥುಮತಿಗಂತಿಯರ ಸಮಕ್ಷದೊಳ್ ದೀಕ್ಷೆಗೊಂಡಿದ್ದ ಸೀತಾದೇವಿಯಂ ಕಂಡು. ಅವಳು ದೀಕ್ಷಿತಳಾಗಿದ್ದಾಳೆ, ಇನ್ನು ವಾಪಸ್ ಬರೋ ಹಾಗಿಲ್ಲ, ಅದು ಅನಿವಾರ್ಯ. ಹೀಗೆ ಅದೇ ರೀತಿಯಲ್ಲಿ ಮುಂದೆ ರಾಮನು ಸ್ವಲ್ಪ ಕಾಲ ಇದ್ದು ಆಮೇಲೆ ಲಕ್ಷ್ಮಣ, ರಾಮ ಇವರು ಒಬ್ಬೊಬ್ಬರಾಗೆಲ್ಲ ಸಾಯೋ ವಿಚಾರ, ದೀಕ್ಷೆ ತೆಗೆದುಕೊಳ್ಳುವ ವಿಚಾರ, ಮತ್ತು ಒಬ್ಬ ಭಟ್ಟಾರಕರು, ಆಚಾರ್ಯರು, ಜೈನಾಚಾರ್ಯರು ಅಂದರೆ ತ್ರಿಕಾಲ ಜ್ಞಾನವನ್ನು ಪಡೆದವರು ಬಂದು ಅವರ ಹಿಂದಿನ ಭವಗಳ ಕಥೆಯನ್ನೆಲ್ಲ ಹೇಳಿದ ಮೇಲೆ ಅದಕ್ಕೆ ಅವರು ಅರಿತುಕೊಂಡು ಇನ್ನು ಮುಂದಿನ ಭವದಲ್ಲಾದರೂ ಸದ್ಗತಿಗೆ ನಾವು ಪ್ರಾಪ್ತವಾಗುವ ಅರ್ಹತೆಯನ್ನು ಗಳಿಸಿಕೊಳ್ಳಬೇಕು ಎನ್ನುವ ಶುದ್ಧಾತ್ಮ ಭಾವದಿಂದ ಅವರು ದೀಕ್ಷೆಯನ್ನು ತೆಗೆದುಕೊಂಡು ತಪಸ್ಸಿಗೆ ತೆರಳುತ್ತಾರೆ. ಅದಾದ ಪ್ರಕಾರ ಅಲ್ಲಿ ರಾವಣ, ರಾಮ, ಲಕ್ಷ್ಮಣ, ಸೀತಾದೇವಿ, ಹನುಮಂತ, ಲವಕುಶರು ಇವರೆಲ್ಲ ದೀಕ್ಷೆಯನ್ನು ತೆಗೆದುಕೊಳ್ತಾರೆ. ಆದರೆ ರಾಮ ಬಲದೇವ ಇಲ್ಲಿ ಅವನು ತೀರ್ಥಂಕರನಲ್ಲ. ಈ ರಾಮಚಂದ್ರ ಚರಿತ ಪುರಾಣ ತೀರ್ಥಂಕರ ಪುರಾಣವಲ್ಲ, ಅದು ಕೇವಲ ಬಲದೇವ, ವಾಸುದೇವ, ಪ್ರತಿವಾಸುದೇವರ ಕಥೆಯನ್ನು ಹೇಳ್ತಕ್ಕಂಥದ್ದು. ಹೀಗೆ ಲಕ್ಷ್ಮಣನು ಮತ್ತು ಬಲದೇವ ಅಂದರೆ ಬಲದೇವ ಮತ್ತು ವಾಸುದೇವರು ಆ ಜೋಡಿಯ ಅಪೂರ್ವತೆ, ಅವರ ಜೋಡಿಯಲ್ಲಿರ್ತಕ್ಕಂಥ ವಾತ್ಸಲ್ಯ, ಅಣ್ಣ ತಮ್ಮಂದರೆನ್ನುವ ಸೋದರ ಭಾವದ ಅದರ ಪರಾಕಾಷ್ಠ ಸ್ಥಿತಿಯನ್ನು ವಿಸ್ತಾರವಾಗಿ ಜೈನ ಪುರಾಣಗಳಲ್ಲಿ ವರ್ಣಿಸ್ತಾರೆ. ಮತ್ತು ಈ ಬಲರಾಮನು ತನ್ನ ತಮ್ಮನಾದಂಥ ವಾಸುದೇವ ಸತ್ತರೂ ಆತ ಆ ಶವ ಸಂಸ್ಕಾರಕ್ಕೆ ಒಪ್ಪದೆ ಅವನ್ನ ತನ್ನ ಬೆನ್ನ ಮೇಲೆ ಹೊತ್ಕೊಂಡು ತಿಂಗಳುಗಟ್ಟಲೆ ತಿರುಗ್ತಾ ಇರ್ತಾನೆ. ಅಷ್ಟು ಮಟ್ಟಿಗೆ ಮೋಹವನ್ನು ಬೆಳೆಸ್ಕೊಂಡಿರ್ತಾನೆ. ಆಗ ಆ ಮೋಹಭಾವದಿಂದ ಅವನನ್ನು ಬಿಡಿಸುವುದಕ್ಕೆ ಒಂದು ಘಟನೆಯನ್ನು ಕಲ್ಪಿಸ್ತಾರೆ. ಆಗ ವೈರಾಗ್ಯಕ್ಕೆ ಒಪ್ಕೊಳ್ತಾರೆ. ಆ ರೀತಿ ಇಲ್ಲೂ ಆಗುತ್ತೆ. ರಾಮನು ಲಕ್ಷ್ಮಣನ ಸತ್ತರೂ ಕೂಡ ಅವನ ಶವ ಸಂಸ್ಕಾರಕ್ಕೆ ಒಪ್ಪದೆ ನನ್ನ ತಮ್ಮ ಲಕ್ಷ್ಮಣ ಅಂತ ಓಡಾಡ್ತಾ ಇರ್ತಾನೆ. ಆಗ ವೈರಾಗ್ಯದ ಒಂದು ಪರಿವರ್ತನೆಯ ನಾಟಕ, ಉಪಕಥೆ ನಡೆಯುತ್ತೆ. ಅದಾದಮೇಲೆ ಸರಿಯೂ ನದಿಯ ತೀರದಲ್ಲಿ ಲಕ್ಷ್ಮಣನಿಗೆ ಶವ ಸಂಸ್ಕಾರ ಇದನ್ನೆಲ್ಲ ಮಾಡಿ ಆತನ ದೀಕ್ಷೆಯನ್ನು ತಿಳಿದು ಹೋಗ್ತಾನೆ. ಹೀಗೆ ಕಾವ್ಯವನ್ನು ಮುಗಿಸ್ತಾ ನಾಗಚಂದ್ರ ಕವಿ ಮುಕ್ತಾಯ ಮಾಡೋದು, ಪಿರಿದು ಎನಿಸಿದ್ದ ರಾಮಕಥೆಯಂ ಕಿರಿದಾಗಿರೆ ದೇಸಿ ಮಾರ್ಗಂ ಎಂಬ ಎರಡರೊಳಂ. ದೇಸಿ ಮತ್ತು ಮಾರ್ಗ ಪರಂಪರೆಯಿಂದ ಬಂದ ಸಂಸ್ಕೃತದಿಂದಲೂ ಪ್ರಾಕೃತದಲ್ಲೂ ನಿಷ್ಪನ್ನವಾದ ಒಂದು ಸ್ರೋತ, ಕಥಾಸ್ರೋತ, ಅದು ಮಾರ್ಗ. ಅದನ್ನು ದೇಸಿ ಅಂದರೆ ಸ್ಥಳೀಯ ರೀತಿಯಲ್ಲಿ, ಸ್ಥಳೀಯ ನಂಬಿಕೆಯ ರೀತಿಯಲ್ಲಿ, ಸ್ಥಳೀಯ ಮಾದರಿಯಲ್ಲಿ ಬೆಳೆಸ್ಕೊಂಡು ಅದಕ್ಕೆ ಸೇರಿಸಿ ಎರಡರೊಳಂ ರಸಂ ಬಡೆದು ಕೃತಿ ವೇಳ್ದೊಡೆ ಸತ್ಕವಿ ನಾಗಚಂದ್ರನಂತಿರೆ ಪೆರರಾರ್. ಇಂತಹ ಕಾವ್ಯ ಬರೆಯೋದಕ್ಕೆ ಇಷ್ಟು ಸೊಗಸಾಗಿ ಮಾರ್ಗದೇಶಿಗಳನ್ನು ಕೂಡಿ ಜೈನ ಪರಂಪರೆಯಲ್ಲಿ ಹರಿದು ಬಂದಂತಹ ಕಥೆಯನ್ನು ಸುಂದರವಾದ ಕನ್ನಡದಲ್ಲಿ, ಪುಲಿಗೆರೆಯ ಕನ್ನಡದಲ್ಲಿ ರಚಿಸೋದಕ್ಕೆ ನಾಗಚಂದ್ರನ ಹಾಗೆ ಮತ್ಯಾರು ಅಂತ ಹೇಳಿ, ಪೆರರಾರ್ ಸರಸ್ವತಿ ಕುಡಲ್ ಪಡೆದರ್ ವರಮಂ ಕವೀಶ್ವರರ್. ನಾನು ಸರಸ್ವತಿಯ ವರ ಪಡೆದಿದ್ದೇನೆ, ಸರಸ್ವತಿಯ ಅನುಗ್ರಹಕ್ಕೆ, ಶಾರದೆಯ ಕೃಪೆಗೆ ನಾನು ಪಾತ್ರನಾಗಿದ್ದೇನೆ. ಆದ್ದರಿಂದ ಇಂತಹ ಸುಂದರವಾದ ಕಾವ್ಯವನ್ನು ಬರೆಯೋದಕ್ಕೆ ಅದು ಸಾಧ್ಯವಾಯಿತು ಅಂತ ಹೇಳಿ ಅದು ವರ್ಣಿಸಿದ್ದಾನೆ. ರಾವಣನ ಪಾತ್ರದ ಘನತೆಯನ್ನು ಹೇಗೆ ಬಿಂಬಿಸಿದ್ದಾನೆ ಎನ್ನುವ ಒಂದೆರಡು ಪ್ರಸಂಗವನ್ನು ಹೇಳದೆ ಇದ್ದರೆ ಕವಿಗೆ ಸರಿಯಾದ ಒಂದು ಗೌರವವನ್ನು ತೋರಿದ ಹಾಗಾಗೋದಿಲ್ಲ. ಅವನ ಕಾವ್ಯಕ್ಕೆ ತಲ್ಲಬೇಕಾದಂತಹ ಮರ್ಯಾದೆಯನ್ನು ನಾವು ಕೊಡಬೇಕಾದರೆ ಅವನು ಮಾಡಿಕೊಂಡಿರ್ತಕ್ಕಂತಹ ಮಾರ್ಪಾಟುಗಳಲ್ಲಿ ಉನ್ನತವಾದದ್ದು, ಶ್ರೇಷ್ಠವಾದದ್ದು ಮತ್ತು ನಾವು ಬಹಳ ಗಂಭೀರವಾಗಿ ಸ್ವೀಕರಿಸಿ ಕನ್ನಡ ಸಾಹಿತ್ಯದಲ್ಲಿ ತಾನೇ ಒಂದು ಪ್ರತ್ಯೇಕ ದ್ವೀಪವಾಗಿ ಬೆಳಗಬಹುದಾದಂಥ ಪ್ರಸಂಗ ಇದ್ದರೆ ಅದನ್ನು ಹೇಳಬೇಕು.
ಅಂಥದ್ರಲ್ಲಿ ಒಂದು ಅಂದರೆ ರಾವಣನು ಅವನು ಸಾಮಾನ್ಯವಾಗಿ ಸ್ತ್ರೀಲೋಲುಪತ ಅಂತ ವಾಲ್ಮೀಕಿ ರಾಮಾಯಣವನ್ನು ಓದ್ದವರಿಗೆ ಸ್ತ್ರೀಲೋಲುಪ ಭಾವನೆಯಿಂದ ರಾವಣನನ್ನು ನೋಡ್ತೀವಲ್ಲ, ಅದು ತಪ್ಪು ಅಂತ ಅದನ್ನು ಹೋಗಲಾಡಿಸುವ ಕೆಲಸವನ್ನು ನಾಗಚಂದ್ರ ಈ ಕಾವ್ಯದಲ್ಲಿ ಮಾಡಿದ್ದಾನೆ. ಅದು ಜೈನ ಪರಂಪರೆಯಲ್ಲಿ ಬಂದ ಕಾವ್ಯದಲ್ಲೂ ಉಂಟು. ಅದು ಏನು ಅಂದರೆ, ನಳಕೂಬರನು ಅವನು ಒಂದು ವಿದ್ಯೆಯನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾದಿದ್ದೆ. ಆ ವಿದ್ಯೆಯನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಆ ರಾಜಧಾನಿಯ ಪ್ರವೇಶಕ್ಕೆ ಅಭೇದ್ಯವಾದ ಕೋಟೆ ಇರುತ್ತೆ. ಅಲ್ಲಿ ಆ ಅಭೇದ್ಯವಾದ ಭೇದಿಸಲಾಗದ ಇನ್ವಿನ್ಸಿಬಲ್ ಕೋಟೆಯನ್ನು ಭೇದಿಸೋದಕ್ಕೆ ಒಂದು ಮಂತ್ರ ಇದೆ. ಆ ಮಂತ್ರವನ್ನು, ಆ ರಹಸ್ಯವನ್ನು ತಿಳಿಸುವ ಮಂತ್ರವನ್ನು ಬಲ್ಲವರು ಅಂದರೆ ಆ ಅಲ್ಲಿಯ ರಾಜನ ಪತ್ನಿ, ಅವಳಿಗೆ ಉಪರಂಬೆ ಅಂತ ಹೆಸರು. ಆ ಉಪರಂಬೆ ಅದು ಹೇಗೋ ರಾವಣನ ವಿಚಾರವನ್ನು ತಿಳಿದು ಆಮೇಲೆ ಅವನ ರೂಪವನ್ನು ನೋಡಿದ ಮೇಲೆ ಮೋಹಿತಳಾಗ್ತಾಳೆ ಮತ್ತು ತಾನು ತನ್ನ ಶಿಷ್ಯ ಮೂಲಕ, ಸಖಿಯ ಮೂಲಕ ಹೇಳಿ ಕಳಿಸ್ತಾಳೆ ರಾವಣನಿಗೆ ಸಂದೇಶವನ್ನು, ನಾನು ನಿನಗೆ ಇಚ್ಛೆ ಪಟ್ಟಿದ್ದೇನೆ ಅಂತ. ರಾವಣನು ಅದನ್ನು ನಿರಾಕರಿಸಿದ್ದಾನೆ, ಒಪ್ಪೋದಿಲ್ಲ, ನಾನು ಏಕಪತ್ನಿ ವ್ರತನಾಗೇ ನಾನು ಇರ್ತಕ್ಕಂಥ ಮಂಡೋದಡಿಯನ್ನು ಬಿಟ್ಟು ಇದರಿಲ್ಲ. ಆದರೆ ಸೀತೆಗೆ ಮೋಹಿತನಾಗಿದ್ದೆ, ಅದನ್ನು ಈಗ ನಾನು ನಿವಾರ್ತನಾಗ್ತಾ ಇದ್ದೇನೆ, ನನ್ನ ಮನಸ್ಸು ಈಗ ಕರಗುತ್ತಾ ಇದೆ, ಪರಿವರ್ತನೆ ಆಗ್ತಾ ಇದೆ ಅಂತ ಹೇಳಿ ಈಗ ಆ ಕೋಟೆಯನ್ನು, ಆ ರಾಜನನ್ನು ನಾನು ಸೋಲಿಸಲೇಬೇಕಾದ್ದು, ಸೋಲಿಸೋದ್ರ ಮೂಲಕ ನನಗೊಂದು ವಿಶೇಷ ಪ್ರಾಪ್ತವಾಗುತ್ತೆ ಅಂತ. ಆಗ ಮಂತ್ರಿ ಸಚಿವ ಬಂದು ಒಂದು ಉಪಾಯವನ್ನು, ಒಂದು ರಾಜಕಾರಣ ಮಾಡ್ತಾನೆ. ಅವನು ರಾವಣನಿಗೆ ಹೇಳ್ತಾನೆ, ನೀನು ಒಪ್ಕೊಂಡ ಹಾಗೆ ಉಪರಂಬೆಯನ್ನು ಆಯಿತು, ನಿನ್ನ ಮೋಹಕ್ಕೆ ನಾನು ಕೂಡ ಸ್ಪಂದಿಸ್ತೀನಿ ಅನ್ನುವ ಹಾಗೆ ಸಂದೇಶವನ್ನು ಕೊಡು. ಮಂತ್ರ ಹೇಳ್ಕೊಡ್ತಾಳೆ, ಅದನ್ನು ವಶ ಮಾಡಿಕೊಂಡು ಆ ರಾಜನನ್ನು ಸೋಲಿಸು, ಆಮೇಲೆ ಏನು ಮಾಡಬೇಕು ಅನ್ನೋದು ನೀನು ತೀರ್ಮಾನ ಮಾಡು ಅಂತ. ಈ ಉಪಾಯವನ್ನು ಒಪ್ಕೊಂಡು ಉಪರಂಬೆಗೆ ಹೇಳಿ ಕಳಿಸ್ತಾನೆ. ಉಪರಂಬೆ ಆ ಮಂತ್ರವನ್ನೇ ಅವನು ಉಪದೇಶಿಸ್ತಾಳೆ. ಆ ಮಂತ್ರದ ಪ್ರಕಾರ ಅಭೇದ್ಯವಾದ ಕೋಟೆಯನ್ನು ಭೇದಿಸಿ ಆ ರಾಜನನ್ನು ಸೋಲಿಸಿ ಆಮೇಲೆ ಉಪರಂಬೆ ಹತ್ತಿರ ಹೋಗಿಡ್ತಾನೆ. ಈಗ ನೋಡು, ನೀನು ನನಗೆ ಮಂತ್ರವನ್ನು ಉಪದೇಶಿಸಿದಿಂದ ನೀನು ನನಗೆ ಗುರು ಸಮಾನಳಾದೆ, ಆದ್ದರಿಂದ ಗುರುವನ್ನು ನಾನು ವಿವಾಹ ಆಗೋದಕ್ಕೆ ಅಥವಾ ಮೋಹಿತನಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆಕೆಗೆ ಬೋಧನೆ ಮಾಡ್ತಾನೆ. ನೀನು ಪತಿವ್ರತೆ ಅಂತ ನಡೆದುಕೋ, ನಿನ್ನ ಗಂಡನನ್ನು ನೀನು ಪ್ರೀತಿಸು ಅಂತೇಳಿ ಸೋಲಿಸಿದ ಆ ರಾಜನಿಗೆ, ಸೋತ ರಾಜ ಅವನ ರಾಜ್ಯವನ್ನು ಮತ್ತೆ ಹಿಂದಿರುಗಿಸಿ ಉಪರಂಬೆಯನ್ನು ಅವರನ್ನು ಮತ್ತೆ ಕೂಡಿಸಿ ಇದು ರಾವಣನ ಪಾತ್ರದ ಘನತೆಯನ್ನು, ಹಿರಿಮೆಯನ್ನು, ಶುಚಿಯನ್ನು, ಉದಾತ್ತತೆಯನ್ನು ಬಿಂಬಿಸುವ ಒಂದು ಪ್ರಸಂಗ. ಇಂತಹ ಕೆಲವು ಪ್ರಸಂಗಗಳನ್ನು ತಂದು ರಾವಣನು ಹೇಗೆ ಒಂದು ದುರಂತ ನಾಯಕ, ಯಾವುದೋ ಒಂದು ಸಣ್ಣ ದೋಷಕ್ಕಾಗಿ ಅವನ ದೊಡ್ಡ ವ್ಯಕ್ತಿತ್ವವೆಲ್ಲ ಅದು ಅಧಃಪತನಕ್ಕೆ ಕಾರಣವಾಯಿತು ಅನ್ನೋದನ್ನೆಲ್ಲ ತಿಳಿಸಿದ್ದಾನೆ. ಮತ್ತು ಪಾಲ್ಗುಣ ನಂದೀಶ್ವರ, ಅವನು ಇದರ ಪ್ರಕಾರ ಶುದ್ಧ ಜಿನಭಕ್ತ ಆತ, ಜೈನ ಭಕ್ತನಾಗಿದ್ದು, ಅದು ಯಾವುದೋ ಒಂದು ಪಾಲ್ಗುಣ ಮಾಸದಲ್ಲಿ ನಂದೀಶ್ವರ ಪೂಜೆ ಅಂತ ಬರುತ್ತೆ. ಆಗ ಬಹಳ ಮಡಿಯಿಂದ ಇರಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಅವನು ಯುದ್ಧದ ಕಾಲ ಆಗಿರುತ್ತೆ, ಆದರೆ ವಿರಾಮವನ್ನು ಘೋಷಿಸುತ್ತೆ. ಈಗ ಅಹಿಂಸೆಯನ್ನು ಪಾಲಿಸಬೇಕು, ಈ ನಂದೀಶ್ವರ ಅಷ್ಟಮಿ ಪೂಜೆ ಮುಗಿಯುವವರೆಗೂ ಯುದ್ಧ ಹಾಕ್ಕೊಡೋದು ಅಂತೇಳಿ ಅದನ್ನು ಪಾಲಿಸ್ತಕ್ಕಂಥದ್ದು. ಆಮೇಲೆ ಲಕ್ಷ್ಮಣ ಮೂರ್ಛಿತನಾದಂಥ ಸಂದರ್ಭದಲ್ಲಿ ಆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಅವನು ಹೇಗೆ ನಡ್ಕೊಳ್ತಾನೆ, ಇವೆಲ್ಲ ಸಾಹಸವಂತನಾದಂತಹ ರಾವಣನಾಗೆ ಆಭರಣಪ್ರಾಯವಾದಂತಹ ಗುಣಸ್ವಭಾವಗಳನ್ನು ನಾಗಚಂದ್ರ ತಂದಿರತಕ್ಕಂಥದ್ದು ನಾವು ಗಮನಿಸಬಹುದು. ಈ ರೀತಿ ಕೆಲವು ವ್ಯತ್ಯಾಸಗಳನ್ನು ಕೂಡ ಮಾಡಿಕೊಂಡಿರೋದನ್ನು ಕಾಣ್ತೇವೆ. ನಾಗಚಂದ್ರನ ಎರಡನೆಯ ಇನ್ನೊಂದು ಕಾವ್ಯ ಅದು ಮಲ್ಲಿನಾಥ ಪುರಾಣ. ಆ ಮಲ್ಲಿನಾಥ ಪುರಾಣ ಅದರಲ್ಲಿ ಇದಿರತಕ್ಕಂಥದ್ದು ಒಂದು ಪರಂಪರೆಯಿಂದ ಬಂದಂಥ ವಸ್ತು. ಅದು ಜೈನ ಪುರಾಣ ಇದ್ದರೂ ರಾಮಚಂದ್ರ ಚರಿತ ಪುರಾಣದಲ್ಲಿ ತೀರ್ಥಂಕರನ ಪಾತ್ರ ಇಲ್ಲ. ಮಲ್ಲಿನಾಥ ಪುರಾಣದಲ್ಲಿ 19ನೇ ತೀರ್ಥಂಕರನಾದಂತಹ ಮಲ್ಲಿನಾಥನ ಕಥೆ ಇದೆ. ಆ ಮಲ್ಲಿನಾಥ ಪುರಾಣದಲ್ಲೂ ಕೂಡ ಸ್ವಲ್ಪ ಕವಿ ಪ್ರಾರಂಭದಲ್ಲೇ ತನ್ನ ವಿಚಾರವನ್ನು ಹೇಳ್ಕೊಂಡಿದ್ದಾನೆ. ಸರಸ್ವತಿಯನ್ನು ಎಲ್ಲ ಪ್ರಾರ್ಥಿಸಿದ್ದಾದಮೇಲೆ ಮನ್ನಿಸುಗೆ ಕೃತಿಗೆ ಸೌಭಾಗ್ಯೋನ್ನತಿಯಂ ಸುಕವಿ ಪಂಪನ ಆದಿಪುರಾಣಂ ಪೊನ್ನನ ಶಾಂತಿ ಪುರಾಣಂ
ರನ್ನನ ಕೃತಿರತ್ನವೆನಿಸಿದ ಅಜಿತ ಪುರಾಣಂ ಈ ಕೃತಿಗೆ ಅದು ಮಾದರಿ. ರಸಮಂ ನಾಲಗೆ, ಕವಿತಾರಸಮಂ ಕವಿ, ಕುಸುಮರಸಮಂ ಅಡಿಮಾಲೆ ದುಂಬಿ, ಸುಧಾರಸಮಂ ಸುರರ್ ದೇವತೆಗಳು, ಅಕ್ಷಯ ಸುಖ ರಸಮಂ ಪರಮಾತ್ಮನ್ ಅರಿವಂ. ಹಾಗೆ ನನ್ನ ಕಾವ್ಯದ ಹಿರಿಮೆಯನ್ನು ಕವಿಗಳು, ರಸಿಕರು, ಸಹೃದಯರು ಗುರುತಿಸಬಲ್ಲರು. ಬಗೆ ಕಿರಿದು ಮಾತು ಪಿರಿದು ಏನೇ ಪೆರರ ನುಡಿ ಪೆರರ ಬಗೆ ಪೆರರ ಮಾರ್ಗಂ ಪೆರರ ದೇಸಿ. ನಾನು ಕಾವ್ಯದಲ್ಲಿ ಬರೀ ಅನ್ನರಿಂದ ಸ್ವೀಕರಿಸಿದ್ದಷ್ಟೇ ಅಲ್ಲ, ಅದೆಲ್ಲ ಗುಹಾಧ್ವನಿಗಳಾಗತ್ತೆ. ನಾನು ತನ್ನ ಮಗದ ಒಂದಕ್ಕರಮಂ ಪೊರಮಡಿಸಲ್ ಅರಿಯದರ ಇರ್ತಾರೆ, ಆ ಥರ ಅಲ್ಲ. ನಾನು ವಿಶಿಷ್ಟನಾದಂಥ ಕವಿ. ಆಗಮಿಕ ಕಾವ್ಯ, ಶಾಂತರಸ ಪ್ರಧಾನವಾದಂತಹ 19ನೇ ತೀರ್ಥಂಕರನ ಚರಿತ್ರೆಯಾದ ಮಲ್ಲಿನಾಥ ಪುರಾಣದಲ್ಲಿ ನಾನು ಅದೆಲ್ಲ ವಿವರಿಸಿದ್ದೇನೆ, ಧರ್ಮದ ಸೂಕ್ಷ್ಮಗಳನ್ನು. ಇದರಲ್ಲಿ 5 ಕಲ್ಯಾಣಗಳು. ತೀರ್ಥಂಕರ ಜೀವ, ತಾಯಿಯ ಗರ್ಭಕ್ಕೆ ಅವತರಿಸ್ತಕ್ಕಂತಹ ಗರ್ಭಾವತರಣ ಕಲ್ಯಾಣ ನಾನು ನಿರೂಪಿಸಿದ್ದೇನೆ. ಮಲ್ಲಿನಾಥ ತನ್ನ ತಾಯಿಯ ಗರ್ಭಕ್ಕೆ ಪ್ರವೇಶಿಸ್ತಕ್ಕಂಥದ್ದು, ಆಮೇಲೆ ಜನ್ಮಾಭಿಷೇಕ, ಈ ಲೋಕಕ್ಕೆ ಅವತರಿಸ್ತಕ್ಕಂಥದ್ದು, ಆಮೇಲೆ ಪರಿನಿಷ್ಕ್ರಮಣ, ರಾಜ್ಯ ತೊರೆದು ಹೋಗತಕ್ಕಂಥದ್ದು, ಆಮೇಲೆ ಕಡೆಗೆ 5ನೆಯ ಪರಿನಿರ್ವಾಣ ಅಂದರೆ ಮೋಕ್ಷ ಕಲ್ಯಾಣವನ್ನು. ಇಷ್ಟು ನನ್ನ ಕಾವ್ಯದಲ್ಲಿ ಯಾವ ಪರಂಪರೆಯಿಂದ ಈ ವರ್ಣನೆಗಳನ್ನು ಹಿಂದಿನ ಕವಿಗಳು ನಿರೂಪಿಸಿದ್ದಾರೋ ಅದಕ್ಕೆ ಚ್ಯುತಿ ಬಾರದ ಹಾಗೆ ಮತ್ತು ಅದಕ್ಕಿನ್ನೂ ಹೆಚ್ಚು ಮಹಿಮೆ ಮತ್ತು ಕಾಂತಿ ಬರುವ ರೀತಿಯಲ್ಲಿ ನನ್ನ ಕಾವ್ಯದಲ್ಲಿ ವರ್ಣಿಸಿದ್ದೇನೆ ಅಂತ ಹೇಳಿದ್ದಾನೆ. ಆಮೇಲೆ ವಿಜಯಪುರದಲ್ಲಿ ಬಸದಿಯನ್ನು ಕಟ್ಟಿಸಿದ ವಿಚಾರವನ್ನು ಇದರಲ್ಲೂ ಕೂಡ ಅವನು ತಿಳಿಸಿದ್ದಾನೆ. ನಿಜ ವಿಭವೋದಯಂ ಸಫಲಮಾಯಿತೇನೆ ಮಲ್ಲಿ ಜಿನೇಂದ್ರ ಗೇಹಮಂ ವಿಜಯಪುರಕ್ಕೆ ಅಲಂಕರಣವಾಗಿರೆ ಮಾಡಿಸಿ ತಚ್ಚರಿತ್ರಮಂ ಸುಜನ ಸ್ವಭಾವತಂಸಮೆನೆ ಪೇಳ್ದು ಉದಿತೋದಿತಮಾಗೆ ಮಾಡಿದಂ ನಿಜ ಕವಿತಾ ಗುಣೋದಯಂ ಎಂಬಿನಂ. ಈ ಕೃತಿ ನಾಗಚಂದ್ರನ. ಶ್ರೀಯಂ ವಿತರಣದೋಳ್ ವಾಕ್ಶ್ರೀಯಂ ಸೌಜನ್ಯ ವೃತ್ತಿಯೋಳ್ ವಿಮಳ ಯಶಶ್ರೀಯಂ ಜಿನ ಪ್ರವಚನ ಶ್ರೇಯದೋಳ್ ಅತಿಶಯಿಸಿ ನೆಗಳ್ದನ್ ಅಭಿನವ ಪಂಪಂ. ಅಭಿನವ ಪಂಪಂ ನೆಗಳ್ದಂ ಶ್ರೀಯಂ ವಿತರಣದೋಳ್. ಶ್ರೀಯಂ ಅಂದರೆ ಲಕ್ಷ್ಮಿ, ಐಶ್ವರ್ಯ. ತನಗಿರುವ ಐಶ್ವರ್ಯವನ್ನು ಜನಕ್ಕೆ ದಾನ ದಾನ ಮಾಡ್ತಾನೆ. ದಾನಗುಣ ಸಂಪನ್ನ ನಾಗಚಂದ್ರ. ವಾಕ್ಶ್ರೀಯಂ ವಾಗ್ಲಕ್ಷ್ಮಿ, ಸರಸ್ವತಿ, ಭಾರತಿ, ವಾಣಿ, ವೀಣಾಪಾಣಿ. ಆಕೆಯೇ ಅವಳ ಸೌಜನ್ಯ ವೃತ್ತಿಯಳು. ನಾನು ಜನರ ಜೊತೆಯಲ್ಲಿ ಒಳ್ಳೆ ವಿನಯದಿಂದ ಸಜ್ಜನರ ಸಂಸ್ಕಾರದ ರೀತಿಯಲ್ಲಿ ನಾನು ನಡೀತೇನೆ. ವಿಮಳ ಯಶಶ್ರೀಯಂ, ನನಗೆ ಬಂದಿರತಕ್ಕಂಥ ಕೀರ್ತಿಶ್ರೀ ನನಗೆ ಬಂದಿದೆ. ಯಶೋಲಕ್ಷ್ಮಿ ನನಗೆ ಪ್ರಸನ್ನಳಾಗಿದ್ದಾಳೆ. ಅದರಿಂದ ನಾನು ಜಿನ ಪ್ರವಚನ, ಜೈನರ, ತೀರ್ಥಂಕರರ, ಇತರ ಮಹೋನ್ನತ ಪಾತ್ರಗಳ ಬದುಕಿನ ಮಹತ್ವವನ್ನು ಜನರಿಗೆ ತಿಳಿಸ್ತಕ್ಕಂತಹ ಪ್ರವಚನಗಳಲ್ಲಿ ನಾನು ಪ್ರವೃತ್ತನಾಗಿರ್ತೇನೆ. ಶ್ರೇಯದೋಳ್ ಅತಿಶಯಿಸಿ ನೆಗಳ್ದನ್ ಅಭಿನವ ಪಂಪಂ. ಆ ರೀತಿ ದಾನಗುಣ ಇವನಿಗೆ ಇತ್ತು ಅಂತ ಹೇಳಿ ಇವನ ವಂಶದವನೇ ಆದಂತಹ ಬ್ರಹ್ಮಶಿವ ಸಮಯ ಪರೀಕ್ಷೆಯನ್ನು ರಚಿಸಿದ್ದಾನೆ. ಇಡೀ ಕನ್ನಡ ಸಾಹಿತ್ಯದಲ್ಲಿ ಸಾವಿರಾರು ಕೃತಿಗಳ ಶ್ರೇಣಿಯಲ್ಲಿ ಸ್ವತಂತ್ರವಾದ ವಸ್ತು, ಇನ್ಯಾಲ್ಲಿಂದನೋ ಸ್ವೀಕರಿಸಿದ್ದೆಂದಲ್ಲ, ತಾನೇ ಸೃಷ್ಟಿಸಿ ಸುತ್ತಲಿರುವ ಸಮಾಜದಿಂದ ಸಾಮಗ್ರಿಯನ್ನು, ವಸ್ತುವನ್ನು ಅಳವಡಿಸಿಕೊಂಡು ಕಾವ್ಯವನ್ನು ರಚಿಸಿದಂಥವನು ಬ್ರಹ್ಮಶಿವ ಒಬ್ಬನೇ. ಅಂಥ ಕಾವ್ಯ ಸಮಯ ಪರೀಕ್ಷೆ. ಸಮಯ ಅಂದರೆ ಧರ್ಮ, ಪರೀಕ್ಷೆ ಅದನ್ನು ಪರಿಶೀಲಿಸಿ ನೋಡೋದು. ಈ ಧರ್ಮದಲ್ಲಿ ಇರ್ತಕ್ಕಂಥ ಗುಣ ಅದು ಶ್ರೇಷ್ಠವಾದದ್ದಾ ಅಲ್ವಾ ಅಂತ ನೋಡೋದು. ಅಕ್ಕಸಾಲಿಗನು ಚಿನ್ನವನ್ನು ಲೋಹ ಸರಿಯಾಗಿದೆಯಲ್ಲ ಅಂತ ಹೀಗೆ ಪರೀಕ್ಷಿಸಿ ನೋಡುತ್ತಾನೋ, ಉಜ್ಜುವ ಕಲ್ಲು ಇದೆಯಲ್ಲ ಹೊರಗಲ್ಲು, ಹಾಗೆ ನಾನು ಪರೀಕ್ಷಿಸಿ ನೋಡ್ತೇನೆ. ಆಮೇಲೆ ಅದರಿಂದ ಈ ಬ್ರಹ್ಮಶಿವ ಆ ರೀತಿ ನೋಡಿ ತನ್ನ ಕಾವ್ಯವನ್ನು, ಸಮಾಜದ ವಸ್ತುವನ್ನು ಅಳವಡಿಸ್ಕೊಂಡು ರಚಿಸಿದ್ದ. ಆ ಬ್ರಹ್ಮಶಿವ ಹೇಳ್ತಾನೆ ತಮ್ಮ ವಂಶದ ಹಿರಿಯನಾದಂಥ ನಾಗಚಂದ್ರನ ಬಗ್ಗೆ. ಬಹುಶಃ ಬ್ರಹ್ಮಶಿವನ ಮುತ್ತಾತ ನಾಗಚಂದ್ರ. ಅವನ ವಿತ್ತಂ ಸತ್ಪಾತ್ರಕ್ಕೆ
ತನಗಿದ್ದ ಐಶ್ವರ್ಯವನ್ನು ಯೋಗ್ಯರಿಗೆ ಕೊಡೋದು. ಯಾರ್ಯಾರು ದಾರಿ ಹೋಗೋರು ಸುಮ್ಮನೆ ತಗೊಳ್ಳೋದು ಕೊಟ್ಟರೆ, ಬಿಟ್ಟು ಕೊಟ್ಟರೆ ಬೆಲೆ ಇಲ್ಲ, ಅದಕ್ಕೆ ಯೋಗ್ಯರಿಗೆ ಕೊಡಬೇಕು. ವಿತ್ತಂ ಸತ್ಪಾತ್ರಕ್ಕೆ, ಆಯತ್ತಂ ಅವನಿಗಿದ್ದಂತಹ ಬೇರೆ ಸಾಮರ್ಥ್ಯಗಳನ್ನು, ನಿಜವಾಣಿ ತೀರ್ಥಂಕರ ಕೀರ್ತನೆಗೆ, ಅವನಿಗೆ ಶಬ್ದಗಳ ಮೇಲೆ ಹಿಡಿತಾ ಇತ್ತು, ಪ್ರತಿಭೆ ಇತ್ತು, ಸೃಜನ ಸಾಮರ್ಥ್ಯ ಇತ್ತು. ಆ ಸಾಮರ್ಥ್ಯವನ್ನು ಯಾವುದಕ್ಕೆ ವಿನಿಯೋಗಿಸ್ತೆ ಅಂದರೆ ತೀರ್ಥಂಕರರ ಚರಿತೆಯನ್ನು ಬರೆಯುವುದಕ್ಕೋಸ್ಕರ. ಮತ್ತು ಇನ್ನೂ ಮನಗಿದ್ದಂತಹ ಶಕ್ತಿಯನ್ನು ವ್ರತಕ್ಕೆ, ಅವನು ಉಪವಾಸ ಮಾಡ್ತಾ ಇದ್ದ. ವ್ರತದ ಪಾಲನೆಯ ಕಾಲದಲ್ಲಿ ಆಹಾರವನ್ನು ತೆಗೆದುಕೊಳ್ಳದೆ ಅಥವಾ ತೆಗೆದುಕೊಂಡು ಪರಿಮಿತ ಆಹಾರ ಹಾಗೆ ಇದ್ದಂಥವನು. ತನುವಾಯತ್ತವ್ಯನಲ್ ನಾಗಚಂದ್ರ ಬುಧನೇ ಕೃತಾರ್ಥಂ. ಇಂತಹ ನಾಗಚಂದ್ರ ವಿದ್ವಾಂಸ ಕವಿ, ಅವನೇ ಸಾರ್ಥಕ ಜೀವನವನ್ನು ನಡೆಸಿದಂಥವನು ಅಂತೇಳಿ ಕೊಂಡಾಡ್ತಾನೆ. ಹೀಗೆ ಮಲ್ಲಿನಾಥ ಪುರಾಣವು ಕೂಡ ಈ ಕವಿಯ ಸಾಮರ್ಥ್ಯವನ್ನು ಬಿಂಬಿಸ್ತಕ್ಕಂತಹ ಎರಡನೆಯ ಮಹತ್ವದ ಕೃತಿ. ಕನ್ನಡ ಸಾಹಿತ್ಯಕ್ಕೆ, ಅದರ ಪರಂಪರೆಯ ಶ್ರೀಮಂತಿಕೆಗೆ ನಾಗಚಂದ್ರ ಕವಿ ಎರಡು ಮಹತ್ವದ ಕಾವ್ಯಗಳನ್ನು ಕಾಣಿಕೆಯಾಗಿ ಒಪ್ಪಿಸಿದ್ದಾನೆ. ಎರಡು ಕಾವ್ಯ ರತ್ನಗಳನ್ನು ನಮ್ಮ ಕಾವ್ಯ ಭಂಡಾರಕ್ಕೆ ಸಮರ್ಪಿಸಿದ್ದಾನೆ. ಒಂದು, ಅದು ರಾಮಚಂದ್ರ ಚರಿತ ಪುರಾಣ. ಅದು 16 ಆಶ್ವಾಸಗಳನ್ನು ಒಳಗೊಂಡಂತಹ ಬಲದೇವರು, ವಾಸುದೇವರು, ಪ್ರತಿವಾಸದೇವರ ಚರಿತೆಯನ್ನು ಹೇಳತಕ್ಕಂತಹ ಕಾವ್ಯ. ಎರಡನೆಯದು, ಅದು ಮಲ್ಲಿನಾಥ ಪುರಾಣ. ಇದು ಕವಿಯ ಮನೆತನದ ತೀರ್ಥಂಕರರಾದಂತಹ ಮಲ್ಲಿನಾಥರ ಚರಿತೆಯನ್ನು ಬಿತ್ತರಿಸುವ ಕಾವ್ಯ. ಮಲ್ಲಿನಾಥರ ಹೆಸರಿಗೆ ಒಂದು ಕಾವ್ಯವನ್ನೂ ರಚಿಸಿದ ಮತ್ತು ಒಂದು ಜಿನಾಲಯವನ್ನು ವಿಜಯಪುರದಲ್ಲಿ, ಆ ಇಡೀ ವಿಜಯಪುರ ನಗರಕ್ಕೆ ಅಲಂಕಾರಪ್ರಾಯವಾಗುವ ರೀತಿಯಲ್ಲಿ ಅವನು ಕಟ್ಟಿಸಿದ್ದ. ಈ ರೀತಿ ತನ್ನ ಆಚರಣೆಯಿಂದಲೂ, ಬದುಕಿನಿಂದಲೂ, ಬರಹದಿಂದಲೂ ಕನ್ನಡ ಸಾಹಿತ್ಯದ ಒಬ್ಬ ಮಹಾಕವಿಯಾಗಿ ಬಾಳಿ ಹೋದವನು ನಾಗಚಂದ್ರ.